ಎಲ್ರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಪ್ರಥಮ PUCಲಿ ಬರುವಂತಹ 2ನೇ ಪಾಠ ರಾಗಿ ಮುದ್ದೆ. ಇದನ್ನು ಬರೆದವರು ಚಹಾ ರಘುನಾಥ. ಮೊದಲಿಗೆ ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ. ಲೇಖಕರು ಚಹಾ ರಘುನಾಥ, 1974. ಪ್ರಜಾವಾಣಿ ಪತ್ರಿಕೆಯಲ್ಲಿ ಉಪ ಸಂಪಾದಕರಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಅರಳಾಪುರದವರು. ಇವರ ಕೃತಿಗಳೆಂದರೆ ಹೊಳೆಯಲ್ಲಿ ಹರಿದ ನೀರು ಕವನ ಸಂಕಲನ, ಹೊರಗೂ ಮಳೆ ಒಳಗೂ ಮಳೆ ಕಥಾ ಸಂಕಲನ ಪ್ರಕಟಿಸಿದ್ದಾರೆ. ಕಥಾರಂಗಂ ಪ್ರಶಸ್ತಿ, ವಸುದೇವ ಭೂಪಾಲಂ ದತ್ತಿನಿಧಿ ಬಹುಮಾನ, ಕೆ ಸಾಂಬಶಿವಪ್ಪ ಸ್ಮಾರಕ ಪ್ರಶಸ್ತಿ ಹಾಗೂ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿವೆ. ಆಶೆಯನ್ನು ತಿಳ್ಕೊಳ್ಳೋಣ. ರಾಗಿ ಮುದ್ದೆಯ ಬಗ್ಗೆ ಇರುವಂತಹ ಆಶೆಯನ್ನು ತಿಳ್ಕೊಳ್ಳೋಣ. ಹಳ್ಳಿಯ ಬದುಕಿನಲ್ಲಿ ರಾಗಿ ಮುದ್ದೆಗಿರುವ ಮಹತ್ವವನ್ನು ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ. ಹಳ್ಳಿ ಬದುಕಿನಲ್ಲಿ, ಗ್ರಾಮೀಣ ಜನರ ಜೀವನದಲ್ಲಿ, ವಿಲೇಜ್ ಲೈಫಲ್ಲಿ ರಾಗಿ ಮುದ್ದೆಗೆ ಎಷ್ಟು ಮಹತ್ವ ಇದೆ, ಇಂಪಾರ್ಟೆನ್ಸ್ ಇದೆ, ಅದರ ಉಪಯೋಗಗಳೇನು ನನ್ನ ಲೇಖಕರು ಇಲ್ಲಿ ಚಿತ್ರಿಸಿದ್ದಾರೆ. ಜಾನಪದ ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ರಾಗಿಯ ಮಹತ್ವವನ್ನು ಕೊಂಡಾಡಿರುವುದನ್ನು, ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ ನಿರೂಪಿಸಿದೆ. ಜಗತ್ತಿನ ಜನ ಗಾದೆ ಮತ್ತು ಹಾಡುಗಳ ಮೂಲಕ ದಾಸರು ಹೇಳ್ತಾರೆ, ರಾಗಿ ತಂದೀರಾ ಭಿಕ್ಷಕ್ಕೆ ರಾಗಿ ತಂದೀರಾ, ಯೋಗ್ಯ ರಾಗಿ ಭೋಗ್ಯ ರಾಗಿ ಅಂತ ನೋಡಿ ರಾಗಿಯ ಬಗ್ಗೆ ಹೇಳ್ತಾರೆ. ಈ ಹಾಡಿನಲ್ಲಿ ಹಾಡುಗಳ ಮೂಲಕ ರಾಗಿ ಮಹತ್ವವನ್ನು ಕೊಂಡಾಡಿರುವುದನ್ನು ನಾವು ಕಾಣಬಹುದಾಗಿದೆ. ಆಧುನಿಕ ರಾಗಿ ಕೃಷಿ ಪದ್ಧತಿಯನ್ನು ಈ ಪ್ರಬಂಧ ಹಾಸ್ಯ ಶೈಲಿಯಲ್ಲಿ, ಒಂದು ಕಾಮಿಡಿ ಟೈಪ್ ಅಲ್ಲಿ ನಿರೂಪಿಸುತ್ತಿದೆ. ನೋಡೋಣ ಏನು ಹಾಗಾದ್ರೆ ನಾವು ತಿಳಿದುಕೊಳ್ಳೋಣ. ರಾಗಿ ಮುದ್ದೆ, ಚಹಾ ರಘುನಾಥ. ಕನ್ನಡ ನಾಡಿನ ಆಹಾರ ಧಾನ್ಯಗಳ ಪೈಕಿ ರಾಗಿ ಮತ್ತು ಜೋಳ ತುಂಬಾ ಮಹತ್ವವನ್ನು ಪಡೆದಿವೆ. ಕನ್ನಡ ನಾಡಿನಲ್ಲಿ ಆಹಾರ ಧಾನ್ಯಗಳು ನಾವು ಊಟ ಮಾಡ್ತೇವಲ್ಲ, ಆಹಾರ ಧಾನ್ಯಗಳ ಪೈಕಿ ರಾಗಿ ದಕ್ಷಿಣ ಕರ್ನಾಟಕದಲ್ಲಿ, ಜೋಳ ಉತ್ತರ ಕರ್ನಾಟಕದ ಭಾಗದಲ್ಲಿ ತುಂಬಾ ಮಹತ್ವವನ್ನು ಪಡೆದಿವೆ. ಧಾನ್ಯಗಳಿಂದಾಗಿ ಬಹಳ ಉಪಯೋಗವನ್ನು ಜನರು ಪಡೆದುಕೊಂಡಿದ್ದಾರೆ. ಯಾವುದಪ್ಪ ಅಂದ್ರೆ ರಾಗಿ ಮತ್ತು ಜೋಳ. ಬಡವರ ಆಧಾರ ಮೂಲವಾದ ರಾಗಿಗೆ ಕರ್ನಾಟಕ ಪರಂಪರೆಯಲ್ಲಿ ಒಂದು ಸಾಂಸ್ಕೃತಿಕ ಮಹತ್ವವಿದೆ. ಸಂಸ್ಕೃತಿಯ ಮಹತ್ವ ಇದೆ. ಇಷ್ಟೇ ಮಹತ್ವ ಜೋಳಕ್ಕೂ ಇದೆ. ರಾಗಿ ಎಷ್ಟು ಮಹತ್ವ ಇದೆ ಅಷ್ಟೇ ಮಹತ್ವ ಜೋಳಕ್ಕೂ ಸಹ ಇದೆ. ಮನುಷ್ಯನ ಆಹಾರ ಪದ್ಧತಿ ಹದಗೆಟ್ಟು ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ಅರ್ಥವಾಗತೊಡಗಿದೆ. ನೋಡಿ ಇಲ್ಲಿ ಮನುಷ್ಯನ ಆಹಾರ ಪದ್ಧತಿ ಇದೆಯಲ್ಲ, ಎಲ್ಲ ಪಿಜ್ಜಾ ಬರ್ಗರು ಅದು ಇದು ತಿಂದ್ಬಿಟ್ಟು ಆರೋಗ್ಯ ಬಹಳ ಹದಗೆಟ್ಟಿದೆ. ಎಲ್ಲೋಗ್ಲಿ ಸಹ ಈಗ ಚಿಕ್ಕ ಮಕ್ಕಳಿಗೆ BP, ಶುಗರು, ಕಿಡ್ನಿ ಫೇಲ್ಯೂರು, ಆ ಕಾಯಿಲೆ ಈ ಕಾಯಿಲೆ ನೋಡ್ತಾ ಇದಿರಲ್ಲ, ಹೃದಯ ಬೇನೆ ಕಾಯಿಲೆಗಳೆಲ್ಲ ಹದಗೆಟ್ಟೋಗಿದೆ. ಕಾಯಿಲೆಗಳು ಬರತೊಡಗಿದ ಮೇಲೆ ನಮಗೆ ರಾಗಿಯ ಮಹತ್ವ ಅರ್ಥಪೂರ್ಣವಾಗಿದೆ. ರಾಗಿ ಎಷ್ಟು ಉಪಯೋಗವಾಗಿದೆ ಅನ್ನೋದು ನಮಗೆ ಗೊತ್ತಾಗಿದೆ. ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದ ರಾಗಿ ಇಂದು ಎಲ್ಲರ ಜೀವ ಕಾಪಾಡುವ ಸಂಜೀವಿನಿ ಎನಿಸಿದೆ. ನೋಡಿ, ಹಿಂದೆ ಅನ್ನ ಊಟ ಮಾಡೋರೆಲ್ಲ ಶ್ರೀಮಂತರನ್ನ ಭಾವನೆ ಇತ್ತು, ಬಡವರು ಮಾತ್ರ ರಾಗಿಯನ್ನ ತಿನ್ನೋರು ಅಂತ ಒಂದು ಭಾವನೆ ಸಮಾಜದಲ್ಲಿ ಇತ್ತು. ಆದ್ರೆ ನೋಡಿ ಇಂದೇನಾಗಿದೆ, ಬಡವರ ಆಹಾರ ಎಂದು ತಿರಸ್ಕಾರಕ್ಕೆ ಒಳಗಾಗಿದ್ದ ರಾಗಿ ಇಂದು ಈ ದಿನ ಎಲ್ಲರ ಜೀವ ಕಾಪಾಡುವ ಸಂಜೀವಿನಿ ಎನಿಸಿದೆ. ಎಲ್ಲರ ಜೀವವನ್ನು ಕಾಪಾಡುವ ಸಂಜೀವಿನಿ ಅಂದ್ರೆ ನೋಡಿ, ಸತ್ತೋದರನ್ನ ಬದುಕಿಸುವಂತ ಒಂದು ಗಿಡಮೂಲಿಕೆಯಂತೆ ಇದು ರಾಮಾಯಣದಲ್ಲಿ ಉಲ್ಲೇಖ ಇದೆ. ಇಲ್ಲಿ ಹೋಗ್ಲಿ ಸಹ ಡಾಕ್ಟ್ರು ಹೇಳ್ತಾರೆ, ಶುಗರ್ ಇರೋರಿಗೆ ರಾಗಿ ಮುದ್ದೆ ತಿನ್ನಿ ಅಂತಾರೆ. ರಾಗಿ ಮುದ್ದೆಯಿಂದ ಕ್ಯಾಲ್ಸಿಯಂನ ಪ್ರಮಾಣ ಅಧಿಕವಾಗಿ ನಮಗೆ ಸಿಗ್ತದೆ. ನೋಡಿ, ಅದರಿಂದ ಸಂಜೀವಿನಿ ಆಗಿದೆ. ಮುಂದೆ ಇದರ ಉಪಯೋಗವನ್ನು ತಿಳ್ಕೊಳ್ಳೋಣ. ಲೇಖಕರು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಗ್ರಾಮದ ಅಧಿದೇವತೆ ನಾಗಮ್ಮನ ದೇಗುಲಕ್ಕೆ ಮಗಳ ಚೌಲಕ್ಕೆ ಎಂದು ಬಂದಿದ್ದೆವು. ಅಣ್ಣನೊಂದಿಗೆ ಬಂದಿದ್ದವನು ದೇಗುಲದ ಅಂಗಳದ ಕಟ್ಟೆಯ ಮೇಲೆ ಹೋಗಿ ಕೂತೆ. ಆಗ ನನ್ನ ಮೂಗು ಮನಸ್ಸುಗಳ ತಕ್ಷಣ ಆವರಿಸಿಕೊಂಡಿದ್ದು ಹಿತವಾದ ಒಂದು ಪರಿಮಳ. ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಗುಂಪೊಂದು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿದ್ದಿತ್ತು. ಆ ಬುತ್ತಿಯಿಂದ ಹೊರಹೊಮ್ಮುತ್ತಿತ್ತು ಮುದ್ದೆ ಹಾಗೂ ಕಿವುಚಿದ ಸಾರಿನ ಸೊಗಸಾದ ಘಮ. ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ನನ್ನ ಹಾಗೂ ಅಣ್ಣನ ನಾಲಿಗೆ ಮೇಲೆ ನೀರೊಡೆದಿತ್ತು. ಹಸಿವಿನಿಂದಾಗಿ ಜೊಂಪು ಹತ್ತಿದ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿ ಬಂದವು. ನೋಡಿ, ಇಲ್ಲಿ ಹೇಳ್ತಾರೆ ಲೇಖಕರು ಚಹಾ ರಘುನಾಥ್ರವರು, ಗ್ರಾಮದ ಅಧಿದೇವತೆ, ಅವ್ರ ಊರಿನ ಗ್ರಾಮದ ಅಧಿದೇವತೆ. ಎಲ್ಲಾ ಊರುಗಳಿಗೂ ನೀವು ಹೋದಾಗ ಒಂದೊಂದು ಊರಿನಲ್ಲೂ ಸಹ ಆ ಗ್ರಾಮಕ್ಕೆ ಅಧಿದೇವತೆಗಳು ದೇವರಿರೋದನ್ನ ನಾವು ನೋಡಿದೀವಿ. ಊರ ಹಬ್ಬಗಳನ್ನು ಮಾಡ್ತಾರಲ್ಲ, ನಾವು ಕಾಣಬಹುದಾಗಿದೆ. ನೀವೆಲ್ಲ ನೋಡಿದ್ರೆ ನಾವು ನೋಡಿದೀವಲ್ವಾ. ನಾಗಮ್ಮ, ಆ ಊರಿನ ಗ್ರಾಮದ ಅಧಿದೇವತೆ ನಾಗಮ್ಮ. ದೇಗುಲ ಅಂದ್ರೆ ದೇವಾಲಯಕ್ಕೆ ಮಗಳ ಚೌಲಕ್ಕೆ ಎಂದು ಬಂದಿದ್ದೆವು. ಲೇಖಕರ ಮಗಳ ಚೌಲ. ಚೌಲ ಅಂದ್ರೇನು? ದೇವರಿಗೆ ಮುಡಿ ಕೊಡ್ತೀವಿ ಅಂತಾರಲ್ಲ ಅದು. ಮಕ್ಕಳ ಕೂದಲುಗಳನ್ನ ದೇವರಿಗೆ ಮೀಸಲಾಗಿಟ್ಟು ಆ ದೇವಸ್ಥಾನದ ಹತ್ರ ಪೂಜೆ ಮಾಡಿಸಿ ತಲೆಯಲ್ಲಿರುವಂತ ಕೂದಲುಗಳನ್ನ ಕ್ಷೌರಿಕನಿಂದ ಬಳಸುವುದಕ್ಕೆ ಮುಡಿ ಅಂತ ಕರೀತಾರೆ. ಅಣ್ಣನೊಂದಿಗೆ ಬಂದಿದ್ದವನು, ಇವರು
ಲೇಖಕರು ಯಾರಪ್ಪ ಅಂದ್ರೆ ಚಹ ರಘುನಾಥ್ ರವರು ಅವರ ಅಣ್ಣನೊಂದಿಗೆ ಬಂದಿರ್ತಾರೆ. ದೇಗುಲದ ಅಂಗಳದ ಕಟ್ಟೆ ಮೇಲೆ ಹೋಗಿ ಕೂತ್ಕೋತಾರೆ. ಆಗ ನನ್ನ ಮೂಗು ಮನಸ್ಸುಗಳ ತಕ್ಷಣ ಆವರಿಸ್ಕೊಳ್ಳುತ್ತೆ. ಏನಪ್ಪ ಅಂದ್ರೆ ಹಿತವಾದ ಒಂದು ಪರಿಮಳ, ಒಂದು ಹಿತವಾದ ಒಂದು ಸುವಾಸನೆ, ಘಮ ಘಮ ಅನ್ನುವ ಸುವಾಸನೆ ಬರುತ್ತೆ. ಅದೇ ದೇಗುಲಕ್ಕೆ ಹೊಂದಿಕೊಂಡಿದ್ದ, ಆ ದೇಗುಲಕ್ಕೆ ಹತ್ರ ಇರುವಂತಹ ಒಂದು ಕಟ್ಟಡದ ನಿರ್ಮಾಣಕ್ಕಾಗಿ ಬಂದಿದ್ದ ಶ್ರಮಿಕರ ಕಾರ್ಮಿಕರು, ಮನೆ ಕೆಲಸಗಳನ್ನ, ಕಟ್ಟಡ ಕೆಲಸಗಳನ್ನ ನಿರ್ಮಾಣ ಮಾಡುವಂತ ಕಾರ್ಮಿಕರು, ಗಾರೆ ಕೆಲಸಗಾರರು, ಆ ಗುಂಪು ಕಟ್ಟೆಯ ಮೇಲಿನ ಮರದ ನೆರಳಿನಲ್ಲಿ ಬುತ್ತಿಗೆ ಮುಗಿಬಿದ್ದಿತ್ತು. ಬುತ್ತಿ ಅಂದ್ರೆ ಆಗಿನ ಕಾಲದಲ್ಲಿ, ಆ ಸಮಯದಲ್ಲಿ ಏನಿತ್ತಪ್ಪ ಅಂದ್ರೆ ಹಳ್ಳಿಯ ಜನರು ಕೆಲಸ ಕಾರ್ಯಗಳಿಗೆ ಹೋದಾಗ ಒಂದು ಬುಟ್ಟಿಯಲ್ಲಿ ಅನ್ನ, ಮುದ್ದೆ, ಸಾಂಬಾರು, ಕೋಸಂಬರಿ, ಚಪಾತಿ ಮೊದಲಾದವುಗಳು ಏನೇನ್ ಬೇಕೋ ಅವ್ರಿಗೆ ಅವುಗಳನ್ನೆಲ್ಲ ಬಿದಿರಿನ ಬಾಕ್ಸ್ ಅಂದ್ರೆ ಬಿದಿರಿನ ಪೆಟ್ಟಿಗೆ ಒಳಗೆ ಇಟ್ಟು ತಂದು ಊಟ ಮಾಡ್ತಿರು. ಆ ಬುತ್ತಿಯಿಂದ ಹೊರ ಹೊಮ್ಮುತ್ತಿತ್ತು. ಇನ್ನೊಂದು ಕಡೆ ಬುತ್ತಿ ಅಂದ್ರೆ ಒಂದು ದೊಡ್ಡ ಅಗಲವಾದ ಬೇಷನ್ಗೆ ಎಲ್ಲ ಮುದ್ದೆ, ಅನ್ನ, ಸಾರು ಮೊದಲಾದ ವಸ್ತುಗಳನ್ನ ಇಟ್ಟು ಒಂದು ಬಿಳಿ ಬಟ್ಟೆ ಅಥವಾ ಇತರೆ ಬಟ್ಟೆ ಅಥವಾ ಕಾಟನ್ ಬಟ್ಟೆಯಿಂದ ಕಟ್ಕೊಂಡ್ಬಂದು ನೀರುಗಳನ್ನು ತಗೊಂಡ್ಬಂದು ಊಟ ಮಾಡ್ತಿದ್ರು. ಆ ಬುತ್ತಿ ಹೊಲದ ಕೆಲಸ ಕಾರ್ಯಗಳಿಗೆ, ಮನೆಯ ಕೆಲಸ ಕಾರ್ಯಗಳನ್ನು ಮಾಡುವಂತ ಸಮಯದಲ್ಲಿ ಈ ಬುತ್ತಿಯನ್ನು ಊಟ ಮಾಡ್ತಿದ್ರು. ನೀವೆಲ್ಲರೂ ಸಹ ಗಮನಿಸಿದಿರ ಅಂತ ನಾನು ಭಾವಿಸ್ಕೊತೀನಿ. ಆ ಗುಂಪೊಂದು ಕಟ್ಟೆಯ ಮೇಲೆ ಆ ಬುತ್ತಿಯಿಂದ ಹೊರ ಹೊಮ್ಮುತ್ತಿತ್ತು. ಏನಪ್ಪಾ ಅಂದ್ರೆ ಮುದ್ದೆ ಹಾಗೂ ಕಿವುಚಿದ ಸಾರಿನ ಸೊಗಸಾದ ಘಮ. ಆ ಬುತ್ತಿಯಿಂದ ಆಚೆಗೆ ಒಂದು ಘಮ ಅನ್ನೋದು ಸುವಾಸನೆ ಬರ್ತಾ ಇದೆ, ವಾಸನೆ ಬರ್ತಿದೆ. ಯಾವ್ಯಾವ್ದಪ್ಪ ಅಂದ್ರೆ ಆ ವಾಸನೆ ಯಾವ್ದಪ್ಪ ಅಂದ್ರೆ ಮುದ್ದೆ ಹಾಗೂ ಕಿವುಚಿದ ಸಾರು ಸೊಗಸಾಗಿತ್ತು, ಘಮವಾಗಿತ್ತು. ನೋಡಿ, ಆವತ್ತಿನ ಕಾಲದಲ್ಲಿ ಚಿಲಕ ಅವರೇ ಕಾಳಿನ ಸಾರು ಮಾಡಿದ್ರೆ ಊರಿಗೆಲ್ಲ ಕೇಳಿಸ್ತಿತ್ತಂತೆ. ಎಳ್ಳು ಸಹ ಬಲ್ಲವರು ಹೇಳ್ತಾರೆ. ಹಾಲಿನಿಂದ ಮೊಸರು ಮಾಡಿ ಅದನ್ನ ಕಡ್ದು ಬೆಣ್ಣೆ ಮಾಡಿ ಬೆಣ್ಣೆ ಕಾಯಿಸಿದಾಗ ತುಪ್ಪದ ವಾಸನೆ ಊರಿನಲ್ಲೆಲ್ಲ ಘಮ ಘಮ ವಾಸನೆ ಬರ್ತಿತ್ತಂತೆ. ಆ ರೀತಿ ಇತ್ತು ಇಂದಿನ ಒಂದು ವಾತಾವರಣ. ಈಗೆಲ್ಲ ರಾಸಾಯನಿಕ ಗೊಬ್ಬರಗಳನ್ನ ಹಾಕಿ ಹಾಕಿ ಭೂಮಿ ಸ್ವಾದ ಹಾಳಾಗೋಗಿದೆ. ಏನೇ ಇರಲಿ, ಮುರಿಯುತ್ತಾ ಘಮ ಮುದ್ದೆಯನ್ನು ಮುರಿಯುತ್ತಾ ತುತ್ತುಗಳನ್ನು ಸಾರಿನಲ್ಲಿ ಹೊರಳಿಸುತ್ತಾ ಅವರು ನುಂಗುತ್ತಿದ್ದರೆ ಇತ್ತ ನನ್ನ ಹಾಗೂ ಅಣ್ಣನ ನಾಲಿಗೆ ಮೇಲೆ ನೀರು ಹೊಡೆದಿತ್ತು. ತುಪ್ಪದ ಆಹಾರವನ್ನು ಬೇರೆಯವರು ಊಟ ಮಾಡ್ತಿದ್ರೆ ನಮಗೆ ನಾವು ತಿನ್ಬೇಕು ಅಂತ ಆಸೆ ಬರುತ್ತೆ, ನೀರು ಬರುತ್ತೆ. ಅದನ್ನು ನೀವೆಲ್ಲ ಗಮನಿಸಿರ್ತೀರಿ. ಹಸುವಿನಿಂದಾಗಿ ಜೊಂಪು ಹತ್ತಿದ ಕಣ್ಣುಗಳಲ್ಲಿ, ಈ ಲೇಖಕರಿಗೆ ತುಂಬಾ ಹಸುವಾಗಿರುತ್ತೆ. ಸ್ವಲ್ಪ ಜೊಂಪು ಹತ್ತಿ ನಿದ್ದೆ ಮಾಡುವಂತ ಕಣ್ಣುಗಳಲ್ಲಿ ಮುದ್ದೆಯ ಸಾಲು ಸಾಲು ಚಿತ್ರಗಳು ಮೂಡಿಕೊಂಡವು. ನಮಗೆಲ್ಲ ರಾಗಿ ಮುದ್ದೆ, ಇಲ್ಲಿ ನೋಡಿ, ಇಲ್ಲಿ ಸ್ಟಾರ್ಟ್ ಆಗ್ತದೆ, ಇಲ್ಲಿ ಪ್ರಾರಂಭವಾಗ್ತದೆ ರಾಗಿ ಮುದ್ದೆಯ ಬಗ್ಗೆ. ನಮ್ಗೆಲ್ಲ ರಾಗಿ ಮುದ್ದೆ ಎಂದ ತಕ್ಷಣ ನೆನಪಾಗುವುದು ಬಡತನ ಹಾಗೂ ಕನ್ನಡತನ. ಒಂದು ಪ್ರದೇಶದ ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ ರಾಗಿಯನ್ನು ಬಿಡುವಂತಿಲ್ಲ. ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ. ನಮ್ಗೆಲ್ಲ ಲೇಖಕರು ಈಗ ಪ್ರಾರಂಭ ಮಾಡ್ತಿದ್ದಾರೆ ರಾಗಿ ಮುದ್ದೆ ಬಗ್ಗೆ. ಎಂದ ತಕ್ಷಣ ನೆನಪಾಗುವುದು ಬಡತನ. ನೋಡಿ, ಇಲ್ಲಿ ಬಡತನ ಹಾಗೂ ಕನ್ನಡತನ. ರಾಗಿಯನ್ನು ಉಪಯೋಗಿಸ್ತಿದ್ದವರು, ರಾಗಿಯನ್ನು ತಿಂತಿದ್ದವರು ಬಡವರು. ಅವ್ರಿಗೆ ಹಣಕಾಸಿನ ಸೌಲಭ್ಯ, ಮೂಲಭೂತ ಸೌಲಭ್ಯಗಳ ಕೊರತೆಯಿಂದ ರಾಗಿಯಿಂದ ಮಾಡಿದ ರಾಗಿ ಮುದ್ದೆಯನ್ನು ಊಟ ಮಾಡ್ತಿದ್ರು. ಹಾಗೂ ಕನ್ನಡತನ, ಕನ್ನಡ ನಾಡಿನ ಕನ್ನಡತನ, ಒಂದು ಪ್ರದೇಶದ ಆಹಾರ ಪದ್ಧತಿ. ನಾವು ಯಾವುದೇ ಒಂದು ಪ್ರದೇಶಕ್ಕೆ ಹೋದಾಗ ಅಲ್ಲಿ ಅವರದೇ ಆದ ಆಹಾರ ಪದ್ಧತಿಗಳಿರ್ತವೆ. ಆಹಾರ ಪದ್ಧತಿಗೂ ಸಂಸ್ಕೃತಿಗೂ ತಳುಕು ಹಾಕುವುದಾದರೆ, ತಳುಕು ನೋಡಿ, ಒಂದು ಪ್ರದೇಶದ ಆಹಾರ ಪದ್ಧತಿ, ಸಂಸ್ಕೃತಿ, ಈ ಎಲ್ಲದಕ್ಕೂ ಸಹ ತಳುಕು ಹಾಕೋದಾದ್ರೆ ರಾಗಿಯನ್ನು ಬಿಡುವಂತಿಲ್ಲ. ಇದು ದಕ್ಷಿಣ ಕರ್ನಾಟಕದಲ್ಲಿ ರಾಗಿಯನ್ನು ಎಲ್ಲರೂ ಸಹ ಬೆಳೀತಾರೆ. ರಾಗಿ ಮುದ್ದೆಯನ್ನು ಹೊರತುಪಡಿಸಿ ಕನ್ನಡ ಸಂಸ್ಕೃತಿಯ ಬಗ್ಗೆ ಮಾತನಾಡುವಂತಿಲ್ಲ ಅಂತ ಇಲ್ಲಿ ಲೇಖಕರು ಹೇಳ್ಕೊಂಡು ಹೋಗ್ತಾರೆ. ಹಳ್ಳಿಯ ಚಿತ್ರಗಳನ್ನು ನೆನಪಿಸಿಕೊಳ್ಳಿ ಅಂತ ನಮಗೆ ಹೇಳ್ತಿದ್ದಾರೆ. ಹೊಲದ ಬದಿಯ ಬೃಹತ್ ಮರ, ಹೊಲದ ಪಕ್ಕದ ಹತ್ತಿರ ಬೃಹತ್ ಮರ. ಆ ಮರದ ನೆರಳಲ್ಲಿ ಹೊಲದೊಡತಿ ನೆತ್ತಿಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಆ ಮರದ ನೆರಳಲ್ಲಿ ಹೊಲದೊಡತಿ, ಹೊಲದ ಯಜಮಾಂತಿ ನೆತ್ತಿಯ ಮೇಲೆ, ತಲೆಯ ಮೇಲೆ ಹೊತ್ತು ತಂದ ಬುತ್ತಿ ಬಿಚ್ಚಿದ್ದಾಳೆ. ಬುತ್ತಿ, ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಗುಂಪುಗೂಡಿದ ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರಾಗಿ ಮುದ್ದೆಯನ್ನು ಅದುಮುತ್ತ ಇಡೀ ಮುದ್ದೆಯನ್ನು ಬಟ್ಟಲಿನ ಆಕಾರಕ್ಕೆ ಬದಲಿಸುತ್ತಾರೆ. ನೋಡಿ, ರಾಗಿ ಮುದ್ದೆಯನ್ನು ಎಲ್ಲರಿಗೂ ಸಹ ಊಟ ಮಾಡೋಕ್ಕಾಗಲ್ಲ. ಅದು ಊಟ ಮಾಡೋದು ಒಂದು ಸ್ಪೆಷಲ್ ಶೈಲಿ ಇದೆ. ಇಲ್ಲಿ ನೋಡಿ, ಏನ್ ಮಾಡ್ಬೇಕು ಅಂದ್ರೆ ಮುದ್ದೆಯನ್ನ ಮುರಿಬೇಕು ಅಂದ್ರೆ ಅದುಮುತ್ತ ಇಡೀ ಮುದ್ದೆಯನ್ನ ಬಟ್ಟಲಿನ ಆಕಾರಕ್ಕೆ ಬದಲಿಸ್ಕೋತಾರೆ. ಆ ಮುದ್ದೆ ಗುಂಡಿಯಲ್ಲಿ ಸಾರನ್ನು, ಗೊಜ್ಜನ್ನು ತುಂಬಿಸ್ಕೊಂಡು ಆ ಮುದ್ದೆ ಗುಂಡಿ ಹಿಂಗ್ ಮಾಡ್ತಾರೆ. ಮುದ್ದೆ ಹಿಂಗಿರುತ್ತೆ, ಮಧ್ಯದ ರೌಂಡ್ ಅಲ್ಲಿ ಬಟ್ಟಲಿನ ಆಕಾರದಲ್ಲಿ ಮಾಡಿ ಸಾರನ್ನ, ಗೊಜ್ಜನ್ನ ತುಂಬಿಸ್ಕೊಂಡು ಎಡ ಅಂಗೈ ಗುಣಿಯಲ್ಲಿ ಪವಡಿಸಿದ ಮುದ್ದೆಯ ಮೇಲ್ಭಾಗದಿಂದ ತುತ್ತಾಗಿ ಮುರಿಯುತ್ತಾ ನುಂಗುತ್ತಾ, ಅಂದ್ರೆ ಆ ಅಂಗೈ ಗುಣಿಯಲ್ಲಿ ಸಾರು ಅಥವಾ ಗೊಜ್ಜನ್ನ ತುಂಬಿಸ್ಕೊಂಡು ಮುದ್ದೆ ಗುಂಡಿಲಿ ಅಂಗೈ ಗುಣಿಯಲ್ಲಿ ಪವಡಿಸಿದ, ಅಂದ್ರೆ ನಾವ್ ಹಿಂಗೆ ಇದು ಅಂಗೈ, ಇಲ್ಲಿ ಮುದ್ದೆನ ಹಿಂಗೆ ಇಟ್ಕೊಂಡಿದ್ದು ಇಲ್ಲಿ ತಿನ್ನೋದು. ಆಗ ಹೊರಗಡೆ ಹೋದಾಗ ಕೆಲವು ಸಲ ತಟ್ಟೆಗಳ ಕೊರತೆ ಉಂಟಾಗಬಹುದು, ಪ್ಲೇಟ್ಗಳ
ಕೊರತೆ ಉಂಟಾದಾಗ ಅಂಗೈನೇ ಗುಣಿ ಮಾಡಿಕೊಂಡು ಮುದ್ದೆನ ಗುಂಡಿ ಮಾಡಿಕೊಂಡು ಸಾರನ ಗೊಜ್ಜನ್ನು ತುಂಬಿಸ್ಕೊಂಡು ತಿಂತೀವಿ. ಇದನ್ನು ಲೇಖಕರು ಹೇಳ್ತಾ ಇದ್ದಾರೆ. ಮೇಲ್ಭಾಗದಿಂದ ತುತ್ತು ತುತ್ತಾಗಿ ಮುರಿತಾ ನುಂಗ್ತಾ ಇರುತ್ತಾರೆ. ಮುದ್ದೆ ಕರಗುವ ವೇಳೆಗಾಗಲೇ ಅಂಗೈಲಿ ಮತ್ತೊಂದು ಮುದ್ದೆ ಪ್ರತ್ಯಕ್ಷ. ಅದೇ ಹಳ್ಳಿಯ ಬದುಕು, ಇದು ದುಡಿಯುವ ಜನರ ಬದುಕು ಅಂತ ಹೇಳ್ತಾ ಇದ್ದಾರೆ. ಮುದ್ದೆಗೆ ಸಂಬಂಧಿಸಿದಂತೆ ನನ್ನ ಬಾಲ್ಯದ ನೆನಪಿನಲ್ಲಿ ಅಚ್ಚುತ್ತಿರುವ ಕರಿಯನ ನೆನಪಾಗ್ತದೆ ಅಂತ ಇಲ್ಲಿ ರಘುನಾಥ್ ಅವರು ಹೇಳ್ತಾ ಇದ್ದಾರೆ. ಅಪ್ಪ ಮೇಷ್ಟ್ರಾಗಿದ್ದ ದಿನಗಳು. ಚಹ ರಘುನಾಥ್ರ ತಂದೆ ಮೇಷ್ಟ್ರಾಗಿದ್ದ ಸಮಯದ ದಿನಗಳಂತೆ ಊರಿನ ಹೋಟೆಲ್ ಒಂದರಲ್ಲಿ ಕರಿಯ ಕಸ ಮುಸುರೆ ಬೆಳೆಯುತ್ತಿದ್ದ. ನೋಡಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆಯಂತೆ ಕಾಣ್ತಿದ್ದ. ನೋಡಿ, ಊರಿನ ಹೋಟೆಲ್ಗಳಲ್ಲಿ ಆ ಕರಿಯನನು ಕಸ ಮುಸುರೆಯನ್ನ ಬೆಳೀತಿದ್ದ. ನೋಡ್ಲಿಕ್ಕೆ ಅವನು ದೊಡ್ಡದೊಂದು ರಾಗಿ ಮುದ್ದೆ ಕಪ್ಪಾಗಿರ್ತಲ್ಲ ಹಾಗೆ ಕಾಣಿಸ್ತಾ ಇದ್ದಂತೆ. ಮಕ್ಕಳಾದ ನಮ್ಮ ಪಾಲಿಗೆ ಅವನು ಆಶ್ಚರ್ಯದ ವಸ್ತು. ಆಗಿನ ಸಮಯದಲ್ಲಿ ಲೇಖಕರು ಮಕ್ಕಳುಗಳಾಗಿರ್ತಾರಂತೆ. ಆಗ ಕರಿಯ ಅವ್ರ ಪಾಲಿಗೆ ಆಶ್ಚರ್ಯದ ವಸ್ತು. ಏನಪ್ಪ ಹಿಂಗಿದಾನಲ್ಲಪ್ಪ, ಇಷ್ಟು ರಾಗಿ ಮುದ್ದೆ ತರ ಇದಾನಲ್ಲಪ್ಪ ಅಂತ ಇವ್ರಿಗೆ ಆಶ್ಚರ್ಯದ ವಸ್ತುವಾಗಿದ್ದಂತೆ. ಅವನ ನಿಜವಾದ ಹೆಸರು ಯಾರಿಗೆ ಗೊತ್ತು? ಈ ಲೇಖಕರಿಗೂ ಸಹ ಅವನ ಹೆಸರು ಗೊತ್ತಿಲ್ವಂತೆ. ನೋಡಲಿಕ್ಕೆ ಕಪ್ಪಗಿದ್ದುದರಿಂದ ಕರಿಯ ಅನ್ನುತ್ತಿದ್ದೆವು. ಈ ಬಲಭೀಮ ನಮ್ಮ ಮನೆಯ ಪಕ್ಕದ ಬೋರ್ವೆಲ್ಗೆ ನೀರಿಗಾಗಿ ಬರ್ತಿದ್ದ. ನೀರು ಪಾತಾಳದಲ್ಲಿ ನೆಲೆ ನಿಂತ ಊರದು. ಎಷ್ಟು ಜೋರಾಗಿ ಜಗ್ಗಿದರೂ ಚಿಮ್ಮುತ್ತಿದ್ದುದು ದಾರದಷ್ಟೇ ದಪ್ಪದ ನೀರು. ಆ ಬೋರ್ವೆಲ್ ಬಡಿದೆ ಅಮ್ಮನ ಹೊಟ್ಟೆ ಹಸಗಟ್ಟಿತ್ತು. ನಾವೆಲ್ಲ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆಗಳನ್ನು, ತಾಮ್ರದ ಕೊಡಪಾನಗಳನ್ನು ತಂದರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರುತ್ತಿದ್ದ. ಬೋರ್ವೆಲ್ ಅನ್ನು ಅವನು ಜೋರಾಗಿ ಜಗ್ಗುತ್ತಿದ್ದರೆ ಅದರ ದಡಬಡ ಸದ್ದು ಪರ್ಲಾಂಗು ದೂರ ಅನುರಣಿಸುತ್ತಿತ್ತು. ಇವನ ಬಲ ಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೋ, ಮುರಿದರೆ ಮೈಲು ದೂರದ ನೀರು ಹೊತ್ತು ತರಬೇಕಾಗುತ್ತದೋ ಅನ್ನುವ ಭಯ ನಮ್ದು. ಮಣ್ಣಿನ ಹರವಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲಿರಿಸಿಕೊಂಡು ಸಾಗುವ ಕರಿಯನನ್ನು ನೋಡಿದರೆ 2 ಬೃಹತ್ ಗುಡಾಣಗಳು ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗ್ತಿತ್ತು. ಈ ಕರಿಯನ ಶಕ್ತಿ ಮೂಲವಾದ್ರೂ ಯಾವುದು? ಹೋಟೆಲ್ನಲ್ಲಿ ಉಳಿಯುವ ಸೀಕು ಬಾಕುವಿನಲ್ಲಿ ಅವನ ಹೊಟ್ಟೆ ತುಂಬುತ್ತಿತ್ತ? ಗೊತ್ತಿಲ್ಲ. ಈ ಪ್ಯಾರದಲ್ಲಿ ಲೇಖಕರ ಬಾಲ್ಯದ ನೆನಪುಗಳನ್ನು ನೆನೆಸ್ಕೋತಾರೆ, ಅವರ ಚೈಲ್ಡ್ಹುಡ್ ನೆನೆಸ್ಕೋತಾರೆ. ಲೇಖಕರ ನೆನಪಿನಲ್ಲಿ ಸದಾ ಕಾಡುತ್ತಿರುವಂತವನು ಅಂದ್ರೆ, ಸದಾ ನೆನಪಿನಲ್ಲಿರುವಂತವನು ಅಂದ್ರೆ ಕರಿಯ. ಅವರಪ್ಪ ಮೇಷ್ಟ್ರಾಗಿದ್ದ ದಿನಗಳಂತೆ ಊರಿನ ಹೋಟೆಲ್ ಒಂದರಲ್ಲಿ ಕಸ ಮುಸ್ರೆ ಬೆಳೀತಿದ್ದಂತೆ. ಆ ಕರಿಯ ಹೋಟ್ಲಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ದ. ಅವ್ನು ನೋಡ್ಲಿಕ್ಕೆ ಹೇಗೆ ಕಾಣ್ತಿದ್ದಪ್ಪ ಅಂದ್ರೆ ದೊಡ್ಡದೊಂದು ರಾಗಿ ಮುದ್ದೆ ಅಂತೆ ಕಾಣ್ತಿದ್ದಂತೆ. ಕಪ್ಪಾಗಿ ರಾಗಿ ಮುದ್ದೆ ಅಂತ ಇದ್ದಂತೆ. ಮಕ್ಕಳಾಗಿರೋಂತಾಗಿನ ಸಮಯದಲ್ಲಿ ಲೇಖಕರು ಅವರ ಅಣ್ಣ ತಮ್ಮಂದಿರು ತಮ್ಮ ಪಾಲಿಗೆ ಅವನು ಆಶ್ಚರ್ಯದ ವಸ್ತುವಾಗಿದ್ದಂತೆ. ಅವನ ನಿಜವಾದ ಹೆಸರು ಲೇಖಕರಿಗೆ ಗೊತ್ತಿರಲಿಲ್ಲ. ನೋಡ್ಲಿಕ್ಕೆ ಕಪ್ಪಾಗಿದ್ದರಿಂದ ಕರಿಯ ಅಂತಿದ್ರಂತೆ. ಈ ಬಲಭೀಮ ನೋಡಿ, ಭೀಮ್ ನಂಗೆ ಜಗಜ್ಜಟ್ಟಿ ಮಲ್ನಾಗಿದ್ದಂತೆ. ರಾಗಿ ಮುದ್ದೆ ತಿಂದು ತಿಂದು ಕ್ಯಾಲ್ಸಿಯಂ ಅಧಿಕವಾಗಿ ಮೂಳೆಗಳೆಲ್ಲ ಅಷ್ಟೊಂದು ಶಕ್ತಿಯಾಗಿತ್ತು. ಅವ್ರ ಮನೆ ಪಕ್ಕದಲ್ಲಿ ಬೋರ್ವೆಲ್ ಇತ್ತಂತೆ, ನೀರಿಗಾಗಿ ಬರ್ತಿದ್ದಂತೆ. ನೀರು ಪಾತಾಳಕ್ಕೆ ನೆಲೆ ನಿಂತ ಊರದು. ನೋಡಿ, ಆ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ ಕುಸಿತ ಆಗಿದೆ. ಎಷ್ಟು ಬೋರ್ಗಳನ್ನ ಹಾಕ್ಸಿದ್ರು, ಬೋರ್ವೆಲ್ ಕೊರೆಸಿದ್ರು, ಪಂಪ್ ಸೆಟ್ ಕೊರೆಸಿದ್ರು ಸಹ ನೀರು ಬರಲ್ಲ. ನೋಡಿ, ಅಂತ ಊರಲ್ಲಿ ಎಷ್ಟು ಜೋರಾಗಿ ಜಗ್ಗಿದ್ರು ಸಹ ಆ ಜಗ್ಗನ್ನ ಚಿಮ್ತಿದ್ದು ಒಂದು ದಾರದಷ್ಟು ದಪ್ಪದ ನೀರು ಬರ್ತಿತ್ತಂತೆ. ಬೋರ್ವೆಲ್ನಲ್ಲಿ ನೀರು ಕಡಿಮೆ ಬರ್ತಿತ್ತು. ಆ ಬೋರ್ವೆಲ್ ಬಡದೆ ಅಮ್ಮನ ಹೊಟ್ಟೆ ಹಸಗಟ್ಟಿತ್ತು ಅಂದ್ರೆ ಗಟ್ಟಿಯಾಗಿ ಹೋಗಿತ್ತಂತೆ. ನೋಡಿ, ನಾವೆಲ್ಲರೂ ನೀರಿಗಾಗಿ ಪ್ಲಾಸ್ಟಿಕ್ ಬಿಂದಿಗೆ ಅಥವಾ ತಾಮ್ರದ ಕೊಡಪಾನಗಳಂತಂದ್ರೆ ಕರಿಯ ದೊಡ್ಡದೊಂದು ಬಾನಿಯನ್ನೇ ತರ್ತಿದ್ದಂತೆ. ನೋಡಿ, ಬಾನಿ ಅಗಲವಾಗಿರುವಂತ ಒಂದು ಮಣ್ಣಿನ ಪಾತ್ರೆ, ಹಿಂದೆ ಬಾನಿಗಳಿದ್ದು. ಈಗೆಲ್ಲ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ನವಿದಾವೆ. ಬೋರ್ವೆಲ್ ನಾವು ಜೋರಾಗಿ ಜಗ್ಗುತ್ತಿದ್ರೆ ಬಡಬಡ ಸದ್ದು ಪರ್ಲಾಂಗು ದೂರ ಅನುರಣಿಸುತ್ತಿತ್ತು, ಪರ್ಲಾಂಗ್ ದೂರ ಕೇಳಿಸ್ತಿತ್ತಂತೆ. ಇವನ ಬಲ ಪ್ರಯೋಗಕ್ಕೆ ಬೋರ್ವೆಲ್ ಎಲ್ಲಿ ಮುರಿದು ಹೋಗುತ್ತದೋ, ಮುರಿದರೆ ಮೈಲು ದೂರದಿಂದ ನೀರು ಹೊತ್ತು ತರಬೇಕಾಗ್ತದೆ ಅನ್ನುವ ಭಯ ನಮ್ದು. ಏಕೆಂದ್ರೆ ಒಂದೇ ಒಂದು ಊರಿನಲ್ಲಿ ಬೋರ್ ಇರೋದು. ಕೆಟ್ಟೋದ್ರೆ ಸುಮಾರು ದೂರ ಹೋಗಿ ನೀರನ್ನ ತರಬೇಕಾಗ್ತಿತ್ತು. ಅವನು ಅಷ್ಟು ಜೋರಾಗಿ ಜಗ್ತಾ ಇದ್ದ ಬೋರ್ವೆಲ್ನ. ಅದು ಮುರಿದು ಹೋಗೋ ಅನ್ನೋ ಭಯ ಕಾಡ್ತಿತ್ತು. ಮುಂದೆ ಮಣ್ಣಿನ ಅರವಿ ಅಂದ್ರೆ ಪಾತ್ರೆ ತುಂಬಿದಾಗ, ಮಣ್ಣಿನ ಪಾತ್ರೆ ಅಂದ್ರೆ ಬಾನಿ ತುಂಬಿದಾಗ ಅದನ್ನು ಸಲೀಸಾಗಿ ಭುಜದ ಮೇಲೆ ಇರಿಸ್ಕೊಂಡು ನೋಡಿ, ಭುಜದ ಮೇಲೆ ಇರಿಸ್ಕೊಂಡು ಸಾಗುವ ಕರಿಯನ್ನ ನೋಡಿದ್ರೆ 2 ಬೃಹತ್ ಗುಡಾಣಗಳು. ನೋಡಿ, ಆಗಿನ ಕಾಲದಲ್ಲಿ ಗುಡಾಣಗಳಿದ್ದು, ಮಣ್ಣಿನಿಂದ ಮಾಡಿದ ದೊಡ್ಡ ಪಾತ್ರೆಗಳಿಗೆ ಗುಡಾಣಗಳು ಅಂತ ಕರೀತಾರೆ. ಒಟ್ಟಿಗೆ ರಸ್ತೆಯಲ್ಲಿ ಸಾಗುತ್ತಿರುವಂತೆ ಭಾಸವಾಗ್ತಿತ್ತಂತೆ. ನೋಡಿ, ಅಷ್ಟು ಜಗಜ್ಜಟ್ಟಿಯಾಗಿದ್ದ, ಶಕ್ತಿವಂತ ಇದ್ದ ಕರಿಯ. ಈ ಕರಿಯನ ಶಕ್ತಿ ಮೂಲವಾದ್ರೂ ಯಾವುದು ಅನ್ನೋ ಪ್ರಶ್ನೆ ಲೇಖಕರಿಗೆ ಉಂಟಾಯಿತು. ಹೋಟೆಲ್ನಲ್ಲಿ ಉಳಿಯುವ ಸೀಕು ಬಾಕುವಿನಲ್ಲಿ ಅವನ ಹೊಟ್ಟೆ ತುಂಬುತ್ತಿತ್ತ? ಗೊತ್ತಿಲ್ಲ. ಹೋಟೆಲ್ನಲ್ಲಿ ಸೀಕು ಅಂದ್ರೆ ರಾಗಿ ಮುದ್ದೆಯನ್ನು ಮಾಡಿದಾಗ ಆ ಮಣ್ಣಿನ ಪಾತ್ರೆಯ ಕೆಳಗೆ ಉಳಿಯುವಂತ ಒಂದು ಪದಾರ್ಥ, ಅದನ್ನ ಸೀಕು ಅಂತ ಕರಿತಿದ್ರು. ಹಿಂದೆ ಮಕ್ಕಳಿಗೆ
ಅದನ್ನ ರೊಟ್ಟಿ ರೂಪದಲ್ಲಿ ಎಬ್ಬಿ ಕೊಡ್ತಿದ್ರು, ಮಕ್ಕಳೆಲ್ಲ ತಿಂತಿದ್ರು. ಈಗ್ಲಂಗೆ ಕುರ್ಕುರೆ ಅದು ಇದು ಆಳುಮುಳು ಇರಲಿಲ್ಲ. ಅವನ ಹೊಟ್ಟೆ ತುಂಬ್ತಿತ್ತ ಗೊತ್ತಿಲ್ಲ ಅಂತ ಲೇಖಕರು ಹೇಳ್ತಿದ್ದಾರೆ. ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದಿನ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತದಲ್ಲ, ಅದುವೇ ಸೀಕು. ನೋಡಿ, ಇಲ್ಲಿ ಸೀಕು ಬಗ್ಗೆ ಸಹ ಲೇಖಕರು ಹೇಳಿದ್ದಾರೆ. ರಾಗಿ ಮುದ್ದೆ ಮಾಡಿದ ನಂತರ ಮಡಿಕೆಯಲ್ಲಿ ಮುದ್ದೆ ಅಂಟಿನ ಸಣ್ಣದೊಂದು ಎಳೆ ಉಳಿಯುತ್ತೆ, ಒಂದು ಲೇಯರ್ ಉಳಿತದೆ, ಅದುವೇ ಸೀಕು. ಹಳ್ಳಿಯ ಭಾಷಾ ಪರಿಸರದಲ್ಲಿ ಸೀಕು ಬಾಕು ಅಂತ ನೋಡಿ. ಸೀಕು ಬಾಕು ಎನ್ನುವ ಪದ ಚಾಲ್ತಿಯಲ್ಲುಂಟು, ಅಂದ್ರೆ ಪದ ಚಾಲ್ತಿಯಲ್ಲಿದೆ, ಉಪಯೋಗದಲ್ಲಿದೆ. ಸೀಕಿನ ಜವಳಿ ಬಾಕಿ ಎಂದರೇನು ಗೊತ್ತಿಲ್ಲ. ಸೀಕು ಮಾತ್ರ ರುಚಿಕರ. ಒಣಗಿದ ಸೀಕು ಕುರುಮ್ ಕುರುಮ್ ಹಪ್ಪಳದಂತೆ ಸ್ವಾದಿಷ್ಟ, ಡಿಲಿಷಿಯಸ್ ಆಗಿರ್ತದೆ, ಹಪ್ಪಳ ತರ. ಬಾಲ್ಯದಲ್ಲಿ ಅಮ್ಮ ಬಿಡಿಸಿ ಒಲೆಗುಂಡಿನ ಮೇಲಿಟ್ಟ ಸೀಕನ್ನು ಚಪ್ಪರಿಸಿದ ರುಚಿ ಇನ್ನೂ ನಾಲಿಗೆಯಲ್ಲಿದೆ. ಹಳ್ಳಿಗಳಲ್ಲಿ ಇಂದಿಗೂ ಸೀಕು ಕಂಡಾಗ ಬಡ ಮಕ್ಕಳ ಕಣ್ಣು ಅರಳುವುದು ಇದೆ. ಶಾಲೆಗೆ ಹೋಗುವ ಉಳ್ಳವರ ಮಕ್ಕಳ ಜೇಬುಗಳಲ್ಲಿ ವಿವಿಧ ತಿನಿಸುಗಳಿದ್ದರೆ ಬಡ ಮಕ್ಕಳ ಜೇಬಲ್ಲಿ ಮುದ್ದೆಯ ಮಡಿಕೆಯಿಂದ ಅಮ್ಮ ಬಿಡಿಸಿಕೊಟ್ಟ ಸೀಕಿರುತ್ತದೆ. ಆ ಸೀಕು ಬಡ ಮಗುವಿನ ಪಾಲಿನ ಚಾಕ್ಲೇಟ್ ಅಂತ ಹೇಳ್ತಿದ್ದಾರೆ. ಬಡತನದಿಂದ ಕನ್ನಡತನದತ್ತ ಬರೋಣ ಅಂತ ಲೇಖಕ ಹೇಳ್ತಾ ಇದ್ದಾರೆ. ಇಂಗ್ಲಿಷ್ನಲ್ಲಿ ಫಿಂಗರ್ ಮಿಲ್ಲೆಟ್ ಎಂದು ಕರೆಸಿಕೊಳ್ಳುವ ರಾಗಿಯ ಮೂಲ ಹುಡುಕಿಕೊಂಡು ಹೊರಟ್ರೆ ಎಡತಾಕುತ್ತದೆ. ಇಲ್ಲಿ ರಾಗಿಯ ಮೂಲವನ್ನು ಹುಡುಕ್ತಾ ಇದ್ದಾರೆ ಲೇಖಕರು. ಇಂಗ್ಲಿಷ್ನಲ್ಲಿ ಇದನ್ನ ಫಿಂಗರ್ ಮಿಲ್ಲೆಟ್ ಅಂತಾರೆ. ಇಲ್ಲಿ ರಾಗಿಯ ಮೂಲ ಆಗಾದ್ರೆ ಯಾವುದು? ಆಫ್ರಿಕಾ, ಇಥಿಯೋಪಿಯಾ ಮೂಲದ ವಿಷಯ ಮರೆತು ರಾಗಿಗೂ ಕನ್ನಡ ಜನಕ್ಕೂ ನಂಟಿನ ವಿಷಯ. ಅಂದ್ರೆ ಆಫ್ರಿಕಾದಲ್ಲಿ ಇಥಿಯೋಪಿಯಾ ಮೊದಲಾದ ದೇಶಗಳಲ್ಲಿ ರಾಗಿಯನ್ನು ಬೆಳೀತಾರೆ, ಈಗಲೂ ಸಹ ಬೆಳೀತಾರೆ. ಅಲ್ಲಿ ನಂಟಿನ ವಿಷಯ ಹುಡುಕಿದರೆ ಅದು ಹೆಚ್ಚು ಕಮ್ಮಿ 4000 ವರ್ಷಗಳ ಇತಿಹಾಸ. ನೋಡಿ, ರಾಗಿ ಬೆಳೆಗೆ 4000 ವರ್ಷಗಳ ಇತಿಹಾಸ ಇದೆ. ಭಾರತದಲ್ಲಂತೂ ರಾಗಿ ಬೆಳೆ ಹಾಗೂ ಬಳಕೆಯಲ್ಲಿ ಕರ್ನಾಟಕವೇ ಮುಂದು. ಕರ್ನಾಟಕವೇ ರಾಗಿ ಬಳಕೆ ಮಾಡೋದು, ರಾಗಿಯನ್ನು ಬೆಳೆಯೋದು ಎಲ್ಲದರಲ್ಲೂ ಸಹ ಕರ್ನಾಟಕವೇ ಮುಂದಿದೆ. ಭಾರತ ದೇಶದಲ್ಲಿ ದೇಶದ ಪ್ರತಿಶತ ಅರ್ಧದಷ್ಟು ರಾಗಿ ಬೆಳೆಯುವುದು ನಮ್ಮಲ್ಲೇ ಅಂದ್ರೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಎಲ್ಲಿ ಬೆಳಿತೀವಪ್ಪ ಅಂದ್ರೆ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರಗಳು ರಾಗಿಯ ಕಣಜಗಳು ಅಂತ ಲೇಖಕರು ಹೇಳ್ತಿದ್ದಾರೆ. ಯಾವ್ಯಾವಪ್ಪ ಅಂದ್ರೆ ರಾಗಿ ಬೆಳೆಯುವ ಜಿಲ್ಲೆಗಳು ಅಂದ್ರೆ ಮಂಡ್ಯ, ಮೈಸೂರು, ತುಮಕೂರು, ಕೋಲಾರ ಜಿಲ್ಲೆಗಳು ರಾಗಿಯ ಕಣಜಗಳು. ಕನ್ನಡ ನಾಡಿನ ಹಿಂದೆ ಕಮ್ನಾಡು ಎನ್ನುವ ವಿಶೇಷವಿದೆಯಲ್ಲ. ಕನ್ನಡ ನಾಡಿನ ಹಿಂದೆ ಕಮ್ನಾಡು, ಕಮ್ಮಿತ್ನಾಡು ಅಂತ, ಕರುನಾಡು ಅಂತ ವಿಶೇಷಗಳಿದೆ. ಅನನ್ಯತೆ ಕಾರಣವೇ ಈ ರಾಗಿ. ಬಣ್ಣ, ಗಟ್ಟಿತನ, ತಾಳಿಕೆ ಎಲ್ಲದರಲ್ಲೂ ಕನ್ನಡ ಜನಕ್ಕೆ ರಾಗಿ ಹತ್ತಿರ. ಆ ಕಾರಣದಿಂದಲೇ ರಾಗಿ ಕನ್ನಡ ಆಹಾರ ಸಂಸ್ಕೃತಿಯ ಪ್ರಮುಖ ಧಾನ್ಯ. ಈ ರಾಗಿಯ ಶ್ರೇಷ್ಠತೆಯ ಕುರಿತು ಪುರಂದರದಾಸರು ಯೋಗ್ಯರಾಗಿ ಭೋಗ್ಯರಾಗಿ ಅಂತ ಹೇಳ್ತಾರೆ. ರಾಗಿ ತಂದೀರ ಭಿಕ್ಷೆಗೆ ರಾಗಿ ತಂದೀರ, ಯೋಗ್ಯರಾಗಿ ಭೋಗ್ಯರಾಗಿ ಎಂದು ರಾಗಿಯ ಶ್ರೇಷ್ಠತೆ ಎತ್ತಿಡಿದವರು. ಕನಕದಾಸರು ರಾಮಧಾನ್ಯ ಚರಿತ್ರೆಯನ್ನೇ ರಚಿಸಿದರು. ನೋಡಿ, ಈ ರಾಮಧಾನ್ಯ ಚರಿತ್ರೆಯಲ್ಲಿ ಶ್ರೀರಾಮಚಂದ್ರನ ಆಸ್ಥಾನದಲ್ಲಿ ರಾಗಿ ಮತ್ತು ಭತ್ತಕ್ಕೆ ಪಂಥ ಬೀಳುತ್ತೆ. ಕೊನೆಗೆ ಶ್ರೀರಾಮಚಂದ್ರ ರಾಗಿಯ ಶ್ರೇಷ್ಠ ಅಂತ ಹೇಳ್ತಾರೆ. ಇದು ಕನಕದಾಸರ ರಾಮಧಾನ್ಯ ಚರಿತ್ರೆಯಲ್ಲಿ ಬರುವಂತ ರಾಗಿಯ ಮಹತ್ವ ಆಗಿದೆ. ಜನಪದರ ಪಾಲಿಗಂತೂ ರಾಗಿ ಹಾಗೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದರೂ ಎಲ್ಲಿದೆ? ಜನಪದರು ಅಂದ್ರೆ ಹಳ್ಳಿಯ ಜನರ ಪಾಲಿಗೆ ರಾಗಿ ಹಾಗೂ ರಾಗಿ ಮುದ್ದೆ. ಯಾಕೆ ಅಂದ್ರೆ ನಾವು ಗಟ್ಟಿಯಾದ ಒರಟಾದ ಕೆಲಸಗಳನ್ನು ಮಾಡ್ಬೇಕಾದ್ರೆ ರಾಗಿ ಮತ್ತು ರಾಗಿ ಮುದ್ದೆಯನ್ನ ಬಳಸಬೇಕಾಗ್ತದೆ. ರಾಗಿ ಮುದ್ದೆಯನ್ನು ಊಟ ಮಾಡಿದ್ರೆ ಬೇಗ ನಮಗೆ ಜೀರ್ಣಕ್ರಿಯೆ ಆಗಲ್ಲ, ಬೇಗ ಹೊಟ್ಟೆ ಹಸಿವಾಗಲ್ಲ, ಶಕ್ತಿಯು ಸಹ ಜಾಸ್ತಿ ಇರುತ್ತದೆ. ಆದ್ರಿಂದ ಜನಪದರಿಂದ ಹಳ್ಳಿಯವರ ಪಾಲಿಗಂತೂ ರಾಗಿ ಮುದ್ದೆ ಹೊರತುಪಡಿಸಿ ಬದುಕಾದ್ರೂ ಇರೋದಿಲ್ಲ. ಮುದ್ದೆ ನಿದ್ದೆಗೆ ಕೊರೆ ಮಾಡದಿರು ಶಿವನೇ ಎನ್ನುವುದು ಅವರ ಪ್ರಾರ್ಥನೆ. ರಾಗಿಯನ್ನು ಹಿಟ್ಟು ಮಾಡುವ ಕಲ್ಲು ಕೂಡ ಅವರಿಗೆ ಪವಿತ್ರ. ರಾಗಿ ಕಲ್ಲು ಅಂದ್ರೆ ಬೇಯಿಸುವ ಕಲ್ಲು ಸಹ ಪವಿತ್ರ. ಕಲ್ಲಮ್ಮ ಮಾತಾ ಈ ಮೆಲ್ಲಮ್ಮ ರಾಗಿ ಜಲ್ಲ ಜಲ್ಲಾನೆ ಉದುರಮ್ಮ ಎನ್ನುವುದು ಜನಪದ ಹೆಣ್ಣು ಮಗಳ ಪ್ರಾರ್ಥನೆ. ರಾಗಿ ಕಲ್ಲು ಆಕೆಯ ಪಾಲಿಗೆ ದೈವದಷ್ಟೇ ಅಲ್ಲ, ಸಂಕಟ ಹಂಚಿಕೊಳ್ಳುವ ಗೆಳತಿಯೋದು. ಜನಪದ ಹೆಣ್ಣು ಮಗಳಿಗೆ ಹಿಂದೆ ರಾಗಿ ಕಲ್ಲು ಅನ್ನೋದು ದೇವರಷ್ಟೇ ಅಲ್ಲದೆ ಅವಳ ಸಂಕಟ, ದುಃಖ, ದುಮ್ಮಾನಗಳನ್ನ ಹಂಚಿಕೊಳ್ಳುವಂತ ಒಂದು ಗೆಳತಿ, ಫ್ರೆಂಡು ಸಹ ಆಗಿದ್ಲು. ಯಾವುದು? ರಾಗಿ ಕಲ್ಲು. ಅಂತ ಹಾಗೆ ರಾಗಿ ಮುದ್ದೆಯ ಆಕಾರ ಗಮನಿಸಿದ್ದೀರಾ? ಈಗ ರಾಗಿ ಮುದ್ದೆಯ ಆಕಾರದ ಬಗ್ಗೆ ಹೇಳ್ತಾರೆ ಲೇಖಕರು. ಗೋಳಾಕಾರವಾಗಿರುವಂತ ನಮ್ಮ ಹಿರೀಕರಿಗೆ ಒಳ್ಳೆದಾದರೂ ಹೇಗೋ ರಾಗಿ ಮುದ್ದೆನ ಗೋಳಾಕಾರವಾಗಿ ಗುಂಡಾಗಿ ಕಟ್ಟುವುದಕ್ಕೆ ಹೇಗೆ ಇವ್ರಿಗೆ ಒಳಿತು ನಮ್ಮ ಪೂರ್ವಜರಿಗೆ, ಹಿರಿಕರಿಗೆ ಅನ್ನೋ ಪ್ರಶ್ನೆಯನ್ನು ನಮ್ಮ ಮುಂದೆ ಚಹಾ ರಘುನಾಥ್ ಅವರು ಇಟ್ಟಿದ್ದಾರೆ. ಆ ಗೋಳದ ಹಿಂದೆ ಭೂಗೋಳವಿದೆಯಾ? ಆ ಗೋಳ ಇದೆಯಲ್ಲ, ರಾಗಿ ಗೋಳ ಗುಂಡಾಗಿರುತ್ತಲ್ಲ, ಅದರಿಂದ ಏನಾದ್ರು ಭೂಗೋಳ ಇದೆಯಾ? ಭೂಮಿಯ ಬಗ್ಗೆ ಅಧ್ಯಯನ ಮಾಡುವಂತ ವಸ್ತುವಿನ ಭೂಗೋಳ ಅಂತ ಕರಿತೀವಿ, ಇಂಗ್ಲಿಷಲ್ಲಿ ಜಾಗ್ರಫಿ ಅಂತ ಕರೀತಾರೆ. ಬ್ರಹ್ಮಾಂಡದ ತತ್ವವಿದೆಯಾ? ಬ್ರಹ್ಮಾಂಡದ ಏನಾದ್ರೂ ತತ್ವವಿದೆಯಾ? ಇರಬಹುದೇನು. ಇನ್ನೊಂದ್ ಕಡೆ ಹೇಳ್ತಾರೆ ಇರ್ಬೋದು, ಏನೋ ಇರ್ಬೋದು.
ಏನಿಲ್ಲದಿದ್ದರೂ ಒಂದು ಕಲಾತ್ಮಕತೆಯಂತೂ ಇದ್ದೇ ಇರ್ತದೆ. ನೋಡಿ, ಬ್ರಹ್ಮಾಂಡದ ತತ್ವ ಇಲ್ಲದೆ ಇದ್ರೆ ಇರ್ಬೋದು, ಏನಿಲ್ಲದೆ ಇದ್ರೆ ಇರ್ಬೋದು, ಆದ್ರೆ ಅಲ್ಲಿ ಕಲಾತ್ಮಕತೆಯ ತತ್ವ ಇದೆ. ನೋಡಿ, ಕಲಾತ್ಮಕತೆ, ರಾಗಿಯ ಮುದ್ದಿನ ಕಟ್ಟುವುದೇ ಒಂದು ವಿಶೇಷ. ಅದರಿಂದ ನೋಡಿ, ಒಂದ್ ಕಡೆ ಹಿರಿಯರು ರಾಗಿ ಮುದ್ದೆ ಆಕಾರವನ್ನು ಕಟ್ಟುವುದಕ್ಕೆ ಹೇಗೆ ಮನಸ್ಸು ಮಾಡಿದ್ರು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ನಮ್ಮ ಹಿರಿಕರಿಗೆ ಒಳ್ಳೆದಾದರೂ ಯಾಗೋ, ಆ ಗೋಳದ ಹಿಂದೆ ಭೂಗೋಳವಿದೆಯೇ, ಭೂಗೋಳ ಏನಾದ್ರು ಇದೆಯೇ, ಬ್ರಹ್ಮಾಂಡದ ತತ್ವವಿದೆಯಾ, ಇರಬಹುದು, ಏನೋ ಗೊತ್ತಿಲ್ಲ. ಏನಿಲ್ದಿದ್ರು ಒಂದು ಕಲಾತ್ಮಕತೆ, ಒಂದು ಶ್ರೇಷ್ಠತೆ, ಒಂದು ಮುದ್ದೆಯನ್ನು ಕಟ್ಟೋದನ್ನ ಕಲ್ತಿದ್ರು. ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ, ನೋಡಿ ರಾಗಿ ಮುದ್ದೆನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಈಗ ಲೇಖಕರು. ಕುದಿಯುವ ನೀರಿಗೆ ರಾಗಿ ಹಿಟ್ಟು ಬೆರೆಸಿ ಹದವಾಗಿ ಕುದಿಸಿ ಪಾಕಕ್ಕೆ ಬಂದ ಮಿಶ್ರಣವನ್ನು ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭದ್ದಾಗಿ ಕಂಡರೂ ಅದು ಅನುಭವವನ್ನು ಬೇಡುವ ಕೆಲಸ. ನೋಡಿ, ಇದೇನು ರಾಗಿ ಮುದ್ದೆನ ಮಾಡ್ಬೋದು ಅಂತ ನಾವು ಹೇಳ್ಬೋದು, ಆದ್ರೆ ನೋಡಿ ಹೇಗ್ ಮಾಡೋದು. ಕುದಿಯುವ ನೀರಿಗೆ ರಾಗಿ ಹಿಟ್ಟನ್ನು ಬೆರೆಸ್ಬೇಕು. ಒಂದು ಒಲೆಯ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಕುದಿಸ್ಬಿಟ್ಟು ಅಲ್ಲಿ ರಾಗಿ ಹಿಟ್ಟನ್ನು ಬೆರೆಸ್ಬೇಕು. ಹದವಾಗಿ ಕುದಿಸಿ ಪಾಕಕ್ಕೆ ಬರುತ್ತಲ್ಲ, ರಾಗಿ ಅಂಬ್ಲಿ ತರ, ಗಂಜಿ ತರ ಬಂದ ಮಿಶ್ರಣವನ್ನು ಉಂಡೆಗಟ್ಟುವ ಮಿಶ್ರಣ. ನೋಡಿ, ಪಾಕ ಹದವಾಗಿ ಕುದಿಸಿದಾಗ ಪಾಕಕ್ಕೆ ಬಂದ ಮಿಶ್ರಣ ಪಾಕಕ್ಕೆ ಬರುತ್ತೆ, ಅದು ಹೇಗೆ ಬರುತ್ತೆ. ಮಿಶ್ರಣವನ್ನು ಉಂಡೆಗಟ್ಟುವ ಪ್ರಕ್ರಿಯೆ ಮೇಲ್ನೋಟಕ್ಕೆ ಸುಲಭವಾಗಿ ಕಂಡ್ರು ಅದು ಅನುಭವವನ್ನು ಬೇಡುವ ಕೆಲಸ. ರಾಗಿ ಮುದ್ದೆನ ಕಟ್ಟಿ ಅನುಭವ ಇರಬೇಕು. ರಾಗಿ ಮುದ್ದೆಯನ್ನು ಮಾಡೋದನ್ನು ಸಹ ಕಲಿಬೇಕು. ಕೆಲವರಿಗೆ ಈಗಲೂ ಸಹ ಕೆಲವು ಹೆಣ್ಮಕ್ಳಿಗೆ ರಾಗಿ ಮುದ್ದೆಯನ್ನು ಮಾಡಕ್ಕೆ ಬರಲ್ಲ. ಅದು ಯಾರಪ್ಪ ರಾಗಿ ಮುದ್ದೆ ಮಾಡೋರು, ಅನ್ನನೇ ಊಟ ಮಾಡ್ರಿ ಅಂತ ಮನೇಲಿ ಹೇಳ್ತಾರೆ ಕೆಲವ್ರು. ನೋಡಿ, ಗಂಟಾಗದಂತೆ ರಾಗಿ ಮುದ್ದೆ ಗಂಟಾಗದಂತೆ ಬಿಡಿಸಾಗದಂತೆ ಮುದ್ದೆ ಮಾಡಲಿಕ್ಕೆ ಪಳಗಿದ ಕೈಗಳೇ ಆಗ್ಬೇಕು. ನೋಡಿ, ರಾಗಿ ಮುದ್ದೆ ಮಾಡ್ಬೇಕಾದ್ರೆ ಗಂಟಾಗಬಾರ್ದು, ಬಿಡಿಸಾಗಬಾರ್ದು, ಅಂದ್ರೆ ಗಟ್ಟಿ ಆಗ್ಬಾರ್ದು. ಮುದ್ದೆ ಮಾಡಲಿಕ್ಕೆ ಪಳಗಿದ ಅನುಭವಿ ಕೈಗಳೇ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹಬೆಯಾಡುವ ಮುದ್ದೆಯನ್ನು ಕೈ ಒದ್ದೆ ಮಾಡಿಕೊಂಡು ಉಂಡೆಗಟ್ಟುವುದಕ್ಕೂ ಕೌಶಲ್ಯ ಇರಬೇಕು. ಬಿಸಿಯಾಗಿರುತ್ತೆ, ಹಬೆಯಾಡ್ತಲೇ ಇರುತ್ತೆ ಮುದ್ದೆ, ಕೈ ಒದ್ದೆ ಮಾಡ್ಕೋಬೇಕು, ನೀರಿನಿಂದ ಒದ್ದೆ ಮಾಡ್ಕೊಂಡು ಉಂಡೆ ಮಾಡ್ಬೇಕು. ಉಂಡೆಗಟ್ಟುವುದು ಅಂದ್ರೆ ಉಂಡೆ ಮಾಡುವುದಕ್ಕೂ ಸಹ ಕುಶಲತೆ ಇರಬೇಕು. ನಮ್ಮ ತಾತನ ದೊಡ್ಡಿ ಅಂತ ಮನೆಯಲ್ಲಿ 16 ಮಂದಿಗೆ ದೊಡ್ಡ ಬಾನಿಯಲ್ಲಿ ಮುದ್ದೆ ಮಾಡುತ್ತಿದ್ದ ದಿನಗಳ ಕಥೆಯನ್ನು ಅಮ್ಮನ ಬಾಯಲ್ಲೇ ಕೇಳಬೇಕು. ಅವರ ತಾತ ಚಹ ರಘುನಾಥ್ರ ತಾತನ ದೊಡ್ಡಿ ಅಂದ್ರೆ ಕೆಲವು ಹಳ್ಳಿಗಳನ್ನ ದೊಡ್ಡಿ ಅಂತ ಕರಿತಿದ್ರು. ಅಮ್ಮ ಹೇಳ್ತಿದ್ರಂತೆ, ದೇಹದ ಶಕ್ತಿ ಎಷ್ಟನ್ನು ಕ್ರೋಢೀಕರಿಸಿ ದೊಡ್ಡದೊಂದು ಕಟ್ಟಿಗೆಯಲ್ಲಿ ಮುದ್ದೆ ಹೆಸರನ್ನು ತೊಳಸೋದು ಬಲು ಕಷ್ಟದ ಕೆಲಸವಂತೆ. ಕೆಲವೊಮ್ಮೆ ಕೈಯ ಶಕ್ತಿ ಹೆಚ್ಚಾಗಿಯೋ ಅಥವಾ ಮಡಿಕೆ ತಳ ತಾಗಿಯೋ ಕೋಲು ಬಾನಿಯ ತಳ ಭೇದಿಸಿ ಹೆಸರೆಲ್ಲ ಒಲೆಯ ಹಾಲಾಗಿ ಬಿಡೋದು. ಅಂದ್ರೆ ಮಡಿಕೆ ಹೊಡೆದಾಗ ಹೆಸರು ಅಂದ್ರೆ ರಾಗಿ ಮುದ್ದೆಗೆ ಇಟ್ಟಿರ್ತಾರಲ್ಲ ನೀರು, ಅದನ್ನ ಹೆಸರು ಅಂತ ಕರೀತಾರೆ. ಒಲೆಯ ಪಾಲಾಗಿ ಬಿಡುವುದು ಅಂದ್ರೆ ಒಲೆಯ ಒಳಗೆ ಸೋರಿ ಹೋಗ್ತದೆ. ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳ ಅಟ್ಟಾಡಿಸುವ ಅಜ್ಜಿ ಸಿಟ್ಟು ಕೇವಲ ಬರಿಯ ನೆನಪುಗಳೆಲ್ಲ ಸಂದು ಹೋದ ಜೀವನ ಶೈಲಿಯೊಂದರ ಮೇಲಕ್ಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ರಾಗಿ ಮುದ್ದೆಯನ್ನ ಮಾಡುವುದಕ್ಕೆ ರಾಗಿ ಮುದ್ದೆಗೆ ಹೆಸರು ಅಂತ ಕರೀತಾರೆ. ನೀರನ್ನ ಇಡ್ತಾರಲ್ಲ ಮಡಿಕೆಲಿ, ಅದನ್ನ ಹೆಸರು ಅಂತ ಕರೀತಾರೆ. ಬಲು ಕಷ್ಟದ ಕೆಲಸ ಅಂತ ಲೇಖಕರು ಹೇಳ್ತಾರೆ. ಬಾನಿಯ ತಳ, ದೊಡ್ಡದಾದ ರಾಗಿ ಮುದ್ದೆ ಮಡಿಕೆ ಇರುತ್ತಲ್ಲ, ಆ ತಳ ಬೇಸಿಂಗೆ ಮುದ್ದೆ ಕೋಲಲ್ಲಿ ಹಿಂಗ್ ಹೋರಾಡಕ್ ಹೋದಾಗ ಜಾಸ್ತಿ ಒತ್ತಿದಾಗ ಅದು ಒಡೆದೋಗುತ್ತೆ. ಆ ಒಡೆದೋದಾಗ ಹೆಸರೆಲ್ಲ ರಾಗಿ ಮುದ್ದೆ ಹೆಸರೆಲ್ಲ ಒಲೆಯ ಪಾಲಾಗಿ ಬಿಡುವುದು, ಒಲೆಗೆ ಹರಿದೋಗುತ್ತೆ. ಆಗ ಆ ಹಿಟ್ಟಿನ ಕೋಲಲ್ಲೇ ಮಗಳನ್ನ ಅವ್ರ ಅಜ್ಜಿಗೆ ಸಿಟ್ಟು ಬಂದು ಆ ಮಗಳ ಅಟ್ಟಾಡಿಸ್ಕೊಂಡು ಒಡೆಯೋಕೆ ಹೋಗ್ತಾಳೆ. ಇದು ಕೇವಲ ಬರೀ ನೆನಪುಗಳೆಲ್ಲ, ಕಳೆದು ಹೋದಂತ ಜೀವನ ಶೈಲಿಯೊಂದರ ಮೆಲುಕು. ನಮ್ಮ ಜೀವನ ಶೈಲಿಯೊಂದರ ಒಂದು ಮೆಲುಕನ್ನ ನಾವು ತುಣುಕು ನೋಟವನ್ನ ಕಾಣ್ತಾ ಇದೀವಿ ಅಂತ ಲೇಖಕರು ಹೇಳ್ತಾರೆ. ಇನ್ನು ನಾಜೂಕು ಮಂದಿ ಅಂದ್ರೆ ಪಟ್ಟಣದ ಜನರು. ಬಾಳೆಹಣ್ಣಿನಂತೆ ಮೆತ್ತನೆ ಮುದ್ದೆ ಬೇಕು. ಬಾಳೆಹಣ್ಣು ಹೇಗಿರುತ್ತೆ ಅಂತ ಮೆತ್ತನೆ ಮುದ್ದೆ ಬೇಕು. ದುಡಿಯುವ ಜನಕ್ಕೆ ಮಾತ್ರ ಗೋಡೆಗೆ ಎಸೆದರೆ ಪುಟ್ಟಿಯುವಂತ ಚೆಂಡಿನಂತ ಗಟ್ಟಿ ಮುದ್ದೆ ಇರಬೇಕು. ಕಷ್ಟಪಟ್ಟು ಕೆಲಸ ಮಾಡ್ತಾರಲ್ಲ, ದುಡಿಯಕ್ಕೆ ಹೋಗ್ತಾರಲ್ಲ, ಆ ಜನಗಳಿಗೆ ಗೋಡೆಗೆ ಎಸ್ತರೂ ಸಹ ಅದು ಅಂಟ್ಕೋಬಾರ್ದು, ಗಟ್ಟಿಯಾಗಿರ್ಬೇಕು. ಪುಟ್ಟಿಯುವಂತ ಚೆಂಡಿನಂತ ಬಹಲ್ನಂತಹ ಗಟ್ಟಿ ಮುದ್ದೆ ಇರಬೇಕಿತ್ತು. ರಾಗಿಯಲ್ಲಿ ಏನಿರುತ್ತಪ್ಪ ಅಂದ್ರೆ ಕಾರ್ಬೋಹೈಡ್ರೇಟ್ ಎಂಬ ಅಂಶ ಸ್ವಲ್ಪವೇ ಬಿಡುಗಡೆಯಾಗುವುದರಿಂದ ಮುದ್ದೆ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕಾರ್ಬೋಹೈಡ್ರೇಟ್ ಅಂಶ ರಾಗಿಯಲ್ಲಿರುವುದರಿಂದ ನಾವು ಊಟ ಮಾಡಿದಾಗ ಜೀರ್ಣಕ್ರಿಯೆಯಾಗಲು ಹೆಚ್ಚು ಸಮಯ ತೆಗೆದುಕೊಳ್ತದೆ. ನಾವು ಕೆಲಸ ಮಾಡಬೇಕಾದ್ರೆ ರಾಗಿ ಮುದ್ದೆಯನ್ನು ಊಟ ಮಾಡಬೇಕು. ಅಕ್ಕಿಯ ಅನ್ನವನ್ನು ಊಟ ಮಾಡಿದ್ರೆ ಬೇಗ ನಮಗೆ ಜೀರ್ಣ ಆಗುತ್ತೆ, ಮತ್ತೆ ಹಸಿವಾಗ್ತದೆ. ಈ ಕಾರಣಕ್ಕೂ ಏನೋ ಶ್ರಮಿಕರಿಗೆ ರಾಗಿ ಮುದ್ದೆಯ ಊಟವೇ ಅಚ್ಚುಮೆಚ್ಚಾಗಿರ್ತದೆ. ಪುಟಿಯುವ ಚೆಂಡಿನಂತ ಮುದ್ದೆ ಎಂದಿನಲ್ಲ, ಅಂತ ಮುದ್ದೆಗೆ ಇಂಗ್ಲಿಷ್ನಲ್ಲಿ ರಾಗಿ ಬಾಲ್ ಎನ್ನುತ್ತಾರೆ. ಇಂಗ್ಲಿಷ್ನಲ್ಲಿ ರಾಗಿ ಮುದ್ದೆಗೆ ರಾಗಿ ಬಾಲು ಅಂತ ಕರೀತಾರೆ. ಇದೊಂದು ಸ್ವಾರಸ್ಯಕರ ಸಂಗತಿ, ಇಂಟ್ರೆಸ್ಟ್ ಒಂದು ಇವೆಂಟ್ಸ್ ಅಂತೀವಲ್ಲ ಅದು. ಜರ್ಮನಿಯಲ್ಲಿ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದ ದಿನಗಳವಂತೆ 2000ನೇ ಇಸ್ವಿಲಿ
ಆ ಸಮಯದಲ್ಲಿ ಕ್ರೀಡಾಂಗಣ ಅಂದ್ರೆ ಸ್ಟೇಡಿಯಂನಲ್ಲಿ ಕ್ರೀಡಾಂಗಣದ ಕಚೇರಿಯ ಕ್ಯಾಂಟೀನ್ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯ ಜಾರಿಗೆ ಬಂದಿತ್ತಂತೆ. ನೋಡಿ ಇಲ್ಲಿ ವಿದೇಶದಲ್ಲೂ ಸಹ ರಾಗಿ ಮುದ್ದೆಯನ್ನ ಕ್ಯಾಂಟೀನ್ ನಲ್ಲಿ ವಾರಕ್ಕೆ 2 ದಿನ ಮುದ್ದೆ ಮಾಡಬೇಕು ಅಂತ ಒಂದು ನಿರ್ಣಯನ ತೆಗೆದುಕೊಂಡಿದ್ರಂತೆ. ಯಾಕಪ್ಪ ಅಂದ್ರೆ ಫುಟ್ಬಾಲ್ ಆಡ್ಬೇಕಾದ್ರೆ ಬಹಳ ಶಕ್ತಿ ಇರ್ಬೇಕು, ಕಾಲುಗಳಿಗೆ ಓಡಾಡೋದಕ್ಕೆ ದೇಹಕ್ಕೆ ಶಕ್ತಿ ಇರ್ಬೇಕಲ್ವಾ. ಅದರಿಂದ ವಾರಕ್ಕೆ 2 ದಿನ ಮುದ್ದೆ ಮಾಡುವ ನಿರ್ಣಯವನ್ನ ಜಾರಿ ಮಾಡ್ಕೊಂಡಿದ್ರಂತೆ ಜರ್ಮನಿಯಲ್ಲಿ. ಯಾವಾಗಪ್ಪ ಅಂದ್ರೆ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ನಡೆಯುತ್ತಿದ್ದಂತ ದಿನಗಳಲ್ಲಿ. ಕ್ಯಾಂಟೀನ್ ಮೆನು ಫಲಕದ ಪಟ್ಟಿಯಲ್ಲಿ ರಾಗಿ ಬಾಲ್ ಎನ್ನುವ ಹೆಸರು ಸೇರ್ಪಡೆಯಾಗಿತ್ತಂತೆ ವಿದೇಶದಲ್ಲೂ ಸಹ. ಈ ಬಾಲ್ಗಳನ್ನು ತಟ್ಟೆಯಲ್ಲಿ ಇಟ್ಕೊಂಡು ತುಟಿ ಬಣ್ಣ ಕೆಡದಂತೆ ಚಮಚೆಯಲ್ಲಿ ತಿನ್ನುವ ಚಿಲುವೆಯರು ನೋಡಿ. ಅವ್ರ ಲಿಫ್ಟಿಕ್ ಇದೆಯಲ್ಲ ತುಟಿ ಬಣ್ಣ ಹಾಳಾಗ್ಬಾರ್ದು ಅಂತ ಹೇಳಿ ಸ್ಪೂನ್ ಚಮಚನ್ ತಗೊಂಡು ತಿಂತಿದ್ರಂತೆ ಆ ಚಿಲುವೆಯರು. ಇಡೀ ಮುದ್ದೆಯನ್ನು ಒಮ್ಮೆಗೆ ಎತ್ತಿಕೊಂಡು ಕಚ್ಚಿ ತಿನ್ನುವ ಚೆನ್ನಿಗರ ಕಾರಣದಿಂದ ಕ್ಯಾಂಟೀನ್ ರಸಮಯ ಸನ್ನಿವೇಶಗಳ ರಂಗಸ್ಥಳವಾಗಿತ್ತಂತೆ ಅಂತ ಆಶ್ಚರ್ಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಮುದ್ದೆ ಗಟ್ಟಿತನಕ್ಕೆ ಹೆಸರಾದದ್ದು. ಇಟ್ಟು ತಿಂದು ಜಟ್ಟಿಯಾಗು ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ ಎನ್ನುವ ಅನುಭವದ ಮಾತುಗಳು ಈ ಗಟ್ಟಿತನವನ್ನು ಸಾರಿ ಹೇಳುತ್ತದೆ. ನೋಡಿ, ಇಟ್ಟಂ ತಿಂದಂ ಅಂದ್ರೆ ರಾಗಿ ಹಿಟ್ಟನ್ನು ರಾಗಿ ಮುದ್ದೆಯನ್ನು ತಿಂದವನು ಅಂತ ಅದರ ಅರ್ಥ. ಇಟ್ಟು ತಿಂದು ಜಟ್ಟಿಯಾಗು, ರಾಗಿ ಮುದ್ದೆ ಹಿಟ್ಟನ್ನು ತಿಂದು ಜಟ್ಟಿಯಾಗು, ಪುಷ್ಟಿಪಟುವಾಗು, ಜಗಜ್ಜಟ್ಟಿಯಾಗು. ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ, ಹಿಟ್ಟನ್ನು ರಾಗಿ ಮುದ್ದೆ ಹಿಟ್ಟನ್ನು ತಿಂದವನು ಬೆಟ್ಟವನ್ನು ಸಹ ಕಿತ್ತಿಡ್ತಾನೆ ಎನ್ನುವ ಅನುಭವದ ಮಾತುಗಳು ಈ ರಾಗಿ ಮುದ್ದೆ ಗಟ್ಟಿತನಕ್ಕೆ ಸಾರಿ ಹೇಳ್ತವೆ. ಅಕ್ಕಿ ಗೋಧಿಗೆ ಹೋಲಿಸಿದರೆ ರಾಗಿ 8 ಪಟ್ಟು ಹೆಚ್ಚು ಪೌಷ್ಟಿಕ, ರೋಗ ನಿರೋಧಕ, ರಕ್ತದಲ್ಲಿನ ಸಕ್ಕರೆ ಅಂಶ ನಿಯಂತ್ರಿಸುತ್ತದೆ, ಪ್ರತ್ಯಾಮ್ಲೀಯ ಗುಣ ಹೊಂದಿರುವುದರಿಂದ ರಾಗಿ ತಿನಿಸು ದೇಹಕ್ಕೆ ತಂಪು. ರಾಗಿಯಲ್ಲಿ ಹೃದಯದ ಬೇನೆ ಹಾಗೂ ಕ್ಯಾನ್ಸರ್ ತಡೆಗಟ್ಟಬಲ್ಲ ಔಷಧೀಯ ಗುಣಗಳಿವೆಯಂತೆ. ವೆರಿ ಇಂಪಾರ್ಟೆಂಟ್ ನೋಡಿ, ರಾಗಿ ದೇಹಕ್ಕೆ ತಂಪಾಗುತ್ತೆ. ರಾಗಿಯಲ್ಲಿ ಹೃದಯದ ಬೇನೆ, ಹೃದಯಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಹಾಗೂ ಕ್ಯಾನ್ಸರ್ನ ಕಂಟ್ರೋಲ್ ಮಾಡುವಂತಹ ತಡೆಗಟ್ಟಬಲ್ಲಂತಹ ಔಷಧೀಯ ಗುಣಗಳಿದಾವೆ. ತೆಳ್ಳಗಾಗಬೇಕೆನ್ನುವರಿಗೆ ರಾಗಿ ಮುದ್ದೆ ಹೇಳಿ ಮಾಡಿಸಿದ ಊಟ. ಸ್ಥೂಲಕಾಯಿ ಜನರು ಇರ್ತಾರಲ್ಲ, ಅವ್ರು ತೆಳ್ಳಗಾಗಬೇಕು ಅಂದಾಗ ಈ ರಾಗಿ ಮುದ್ದೆಯನ್ನ ತಿಂದ್ರೆ ಅವರು ತೆಳ್ಳಗಾಗ್ತಾರೆ. ಹೀಗೆ ರಾಗಿ ಮುದ್ದೆ ಕುರಿತು 16 ಮೆಚ್ಚುಗೆ ನಂಬಿಕೆಯ ಮಾತುಗಳಿವೆ. ಆರೋಗ್ಯಕರ ದೇಹದ ಹಳ್ಳಿಗರೆ ರಾಗಿಯ ಮಹಿಮೆಯನ್ನು ಜಗತ್ತಿಗೆ ಸಾರಬಲ್ಲ ಜೀವಂತ ಉದಾಹರಣೆಗಳು. ಈ ಪರಿಯ ರಾಗಿ ಹಸುಳೆಗಳಿಗೆ ಪೌಷ್ಟಿಕಾಹಾರ ಅಂದ್ರೆ ಈ ರೀತಿಯ ರಾಗಿ ಹಸುಳೆಗಳು ಅಂದ್ರೆ ಚಿಕ್ಕ ಮಕ್ಕಳಿಗೆ ಪೌಷ್ಟಿಕಾಹಾರ ಅಂದ್ರೆ ರಾಗಿಯನ್ನ ನೀರಿನಲ್ಲಿ ಚೆನ್ನಾಗಿ ತೊಳೆದು ಒಣಗಿಸಿ ಅದರ ದೊಗ್ದಿಟ್ಟು ಅಂತ ಮಾಡಿ ಮಕ್ಕಳಿಗೆ ತಿನ್ನಿಸೋರು ಹಿಂದಿ. ಅದು ತುಂಬಾ ಚೆನ್ನಾಗಿರ್ತದೆ. ಯಾಕೆಂದ್ರೆ ಮಕ್ಕಳು ಶಕ್ತಿವಂತರಾಗ್ಲಿ, ರಾಗಿ ಮುದ್ದೆಯನ್ನು ತಿಂದು ಮಕ್ಕಳಲ್ಲಿ ಮೂಳೆಗಳು ಗಟ್ಟಿಯಾಗ್ಲಿ ಅಂತ ಹೇಳಿ ತಿನ್ನಿಸ್ತಾ ಇದ್ರು. ರಾಗಿ ಹಿಟ್ಟಿನ ಸೂಪ್ ಇರುವ ಮಕ್ಕಳು ಕೆನ್ನೆ ತುಂಬಿಕೊಂಡು ನಳ ನಡೆಸುತ್ತಾರೆ. ನೋಡಿ, ರಾಗಿ ಹಿಟ್ಟಿನ ಸೂಪನ್ನ ಕುಡಿಯುವಂತ ಆಮ್ಲೆಯನ್ನು ಕುಡಿಯುವಂತ ಮಕ್ಕಳು ಕೆನ್ನೆ ತುಂಬಿಕೊಂಡು ಕೆನ್ನೆಗಳೆಲ್ಲ ದಪ್ಪ ದಪ್ಪಾಗಿ ಇದ್ದು ನಳ ನಡೆಸ್ತಾರಂತೆ, ಪ್ರಕಾಶಮಾನವಾಗಿ ಹೊಳಿತಾ ಇರ್ತಾರೆ. ರಾಗಿಯಲ್ಲಿನ ಅಧಿಕ ಪ್ರಮಾಣದ ಕ್ಯಾಲ್ಸಿಯಂ ಮಕ್ಕಳ ಬೆಳವಣಿಗೆ ನಿಟ್ಟಿನಲ್ಲಿ ಟಾನಿಕ್ ನಂತೆ ಕೆಲಸ ಮಾಡ್ತದೆ. ರಾಗಿ ಮುದ್ದೆಗೂ ಸೊಪ್ಪಿನ ಸಾರಿಗೂ ಹೇಳಿ ಮಾಡಿಸಿದ ಜೊತೆ ಹಾಗೆ ನೋಡಿದರೆ ಮುದ್ದೆಗೆ ಯಾವ ಹೆಸರಿನೊಂದಿಗೂ ಹೊಂದಿಕೊಳ್ಳುವ ಗುಣವಿದೆ. ಕಿವುಚಿದ ಸಾರು, ಸೊಪ್ಪು ಸಾರು, ಹಿತಕವರೆ, ಮೊಳಕೆ ಹೊಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನಕಾಯಿ ಗೊಜ್ಜು, ಕೋಳಿ ಸಾರು ಹೀಗೆಲ್ಲದರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು. ಯಾವುದೂ ಇಲ್ಲವೆನ್ನೆ ಕೊನೆಗೆ ನೀರು ಮಜ್ಜಿಗೆ ಇದ್ದರೂ ಸಾಕು, ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ. ಇಲ್ಲಿ ರಾಗಿ ಮುದ್ದೆ ಯಾವ್ಯಾವ ಸಾರಿಗೆ ಸಾಂಬಾರಿಗೆ ಉಟ್ಕೊಳುತ್ತಪ್ಪ ಅಂದ್ರೆ ರಾಗಿ ಮುದ್ದೆಗೂ ಸೊಪ್ಪಿನ ಸಾರು ಇದಿಲ್ಲ, ಸೊಪ್ಪಿನ ಸಾರು ಏಳು ಮಾಡಿಸಿದ ಜೊತೆ ಅಂದ್ರೆ ಅಷ್ಟು ಚೆನ್ನಾಗಿರ್ತದೆ ಕಾಂಬಿನೇಷನ್. ರಾಗಿ ಮುದ್ದೆ ಜೊತೆ ಸೊಪ್ಪಿನ ಸಾರನ್ನ ಊಟ ಮಾಡಿ ಎಷ್ಟು ಚೆನ್ನಾಗಿರ್ತದೆ. ಹಾಗೆ ನೋಡಿದ್ರೆ ಮುದ್ದೆಗೆ ರಾಗಿ ಮುದ್ದೆಗೆ ಯಾವ ಹೆಸರು ಅಂದ್ರೆ ಸಾಂಬಾರು, ಸಾರು. ಹಳ್ಳಿ ಕಡೆ ಹೆಸರು ಅಂತ ಕರೀತಾರೆ, ಸಾಂಬಾರು ನಾವು ಸಾರು ಅಂತೀವಲ್ಲ ಅದನ್ನ. ಹೆಸರಿನೊಂದಿಗೂ ಹೊಂದಿಕೊಳ್ಳುವಂತ ಒಂದು ಗುಣ ಇದೆ. ಕಿವುಚಿದ ಸಾರು ನೋಡಿ, ಕಿವುಚ್ಕೊಂಡು ಊಟ ಮಾಡ್ತಾರೆ ನೋಡಿ, ಮೆಣಸಿನ್ಕಾಯಿ ಅದು ಇದನ್ನ ಕಾಳುಗಳನ್ನ ಕಿವುಚ್ಕೊಂಡು ಉಪ್ಪು ಹಾಕೊಂಡು ಊಟ ಮಾಡ್ತಾರೆ ಅಂತ ಕಿವುಚಿದ ಸಾರು. ಸೊಪ್ಪು ಸಾರು, ಹಿತಕವರಿ ಸಾರು, ಮೊಳಕೆ ಹೊಡೆದ ಹುರುಳಿಕಾಳು ಸಾರು ಇದೆಯಲ್ಲ ತುಂಬಾ ಚೆನ್ನಾಗಿರ್ತದೆ. ಉಪ್ಪು ಮೆಣಸಿನ ಕಾಯಿ ಗೊಜ್ಜು, ಕೋಳಿ ಸಾರಿಗಂತೂ ರಾಗಿ ಮುದ್ದೆ ತುಂಬಾ ರುಚಿಕರವಾಗಿರ್ತದೆ. ಗುಡ್ ಕಾಂಬಿನೇಷನ್, ಡಿಲಿಷಿಯಸ್ ಫುಡ್, ಸ್ವಾದಿಷ್ಟವಾದ ಆಹಾರ. ಹೀಗೆ ಎಲ್ಲದರೊಂದಿಗೂ ರಾಗಿ ಹಿಟ್ಟು ಅನುರೂಪ ಜೋಡಿಯಾಗಬಲ್ಲದು. ಎಲ್ಲದರ ಜೊತೆಗೂ ರಾಗಿ ಹಿಟ್ಟಿನ ಮುದ್ದೆ ಅನುರೂಪ ಅಂದ್ರೆ ತಕ್ಕದಾದಂತ ಜೋಡಿ ಆಗ್ತದೆ. ಯಾವುದೂ ಇಲ್ವೆನ್ನಿ, ಇವು ಯಾವುದೂ ಇಲ್ಲ ಅನ್ನಿ. ಯಾವ್ದಪ್ಪ ಅಂದ್ರೆ ಸೊಪ್ಪಿನ ಸಾರು, ಕಿವುಚಿ ಸಾರು, ಸೊಪ್ಪು ಸಾರು, ಹಿತಕವರೆ ಸಾರು, ಮೊಳಕೆ ಹೊಡೆದ ಹುರುಳಿಕಾಳು ಸಾರು, ಉಪ್ಪು ಮೆಣಸಿನ ಗೊಜ್ಜು, ಕೋಳಿ ಸಾರು ಇವು ಯಾವುದೂ ಇಲ್ಲ ಅಂದ್ರೆ ಕೊನೆಗೆ ಮಜ್ಜಿಗೆ ಇದ್ರೂ ಸಾಕು, ಮಜ್ಜಿಗೆ ಹಿಟ್ಟನ್ನು ಮಾಡ್ಕೊಂಡು ಊಟ ಮಾಡ್ಬೋದು. ಮಜ್ಜಿಗೆಯಲ್ಲಿ ಮುದ್ದೆಯನ್ನು ಕದರಿ ಕುಡಿಯುವ ಸುಖ ಉಪ್ಪು ಮೆಣಸಿನಕಾಯಿ ಗೊಜ್ಜಿನೊಂದಿಗೆ ಮುದ್ದೆಯನ್ನು ಮೆದ್ದಿ ಮೆಲ್ಲುವ ಆನಂದವನ್ನು ಅನುಭವಿಸಿದವರೇ ಬಲ್ಲರು. ಅದು ಪದಗಳಿಗೆ ನಿಲುಕದ ರಸಾನುಭವ ಅಂತ ಹೇಳ್ತಿದ್ದಾರೆ. ಮುದ್ದೆ ಮಹಿಮೆ
ಮಹಾಭಾರತದಷ್ಟಿದ್ದರೂ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಎಂದರೆ ಮೋರೆ ತಿರುಗಿಸುವರು, ಅದು ಮಧುಮೇಹಿಗಳ ಪತ್ತಿ ಎಂದು ಮೂಗು ಮುರಿದವರು ಸಾಕಷ್ಟಿದ್ದಾರೆ. ಮುದ್ದೆ ಮಹಿಮೆ ಮಹಾಭಾರತ ಅಂದ್ರೆ ದೊಡ್ಡದಾದ ಕಥೆ. ಇಂತಹದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇಂತಹದ್ರ ಬಗ್ಗೆ ಮುದ್ದೆಯ ಮಹಿಮೆಯನ್ನು ಹೋಲಿಸ್ತಾ ಇದ್ದಾರೆ. ಮುದ್ದೆ ಮಹಿಮೆ ಮಹಾಭಾರತದಷ್ಟಿದ್ದರೂ ಆಧುನಿಕ ಸಂದರ್ಭದಲ್ಲಿ ಮುದ್ದೆ ಅಂದರೆ ಮೋರೆ ಅಂದರೆ ಮುಖ ತಿರುಗಿಸುವವರು ಬಹಳಷ್ಟು ಜನಗಳಿದ್ದಾರೆ. ಅವರೊಂದು ಅಪಹಾಸ್ಯ ಮಾಡ್ತಾರೆ. ಅದು ಮಧುಮೇಹಿಗಳ ಪಥ್ಯ, ಅದು ಸಕ್ಕರೆ ಕಾಯಿಲೆ ಅಂದ್ರೆ ಶುಗರ್ ಕಾಯಿಲೆ ಇರುವಂತವರ ಪಥ್ಯ ಎಂದು ಮೂಗು ಮುರಿದವರು ಸಾಕಷ್ಟಿದ್ದಾರೆ. ಅದು ಯಾರಪ್ಪ ರಾಗಿ ಮುದ್ದೆನ ಊಟ ಮಾಡ್ತಾರೆ ಅಂತ ತಿರಸ್ಕಾರದಿಂದ ಕೂಡದಂತೆ ಜನರು ಸಹ ಇದ್ದಾರೆ. ಮುದ್ದೆಯ ಬಣ್ಣ ಮೈ ಬಣ್ಣ ಕಂದಿಸುತ್ತದೆಂದು ಕಂಗಾಲಾಗುವ ಕೋಮಲಾಂಗಿಯವರು ಇದ್ದಾರೆ. ರಾಗಿ ಮುದ್ದೆ ಕಪ್ಪಿದೆ, ನಾವು ಅದನ್ನು ಊಟ ಮಾಡಿದ್ರೆ ನಮ್ಮ ಬಣ್ಣವೂ ಸಹ ಕಪ್ಪಾಗುತ್ತೆ ಅನ್ನುವ ಕೋಮಲಾಂಗಿಯವರು, ಲತಾಂಗಿಯವರು, ಸುಂದರಾಂಗಿಯವರು ಸಹ ಇದ್ದಾರೆ ನೋಡಿ. ರಾಗಿ ಎಂದರೆ ಮುದ್ದೆ ಅಥವಾ ರೊಟ್ಟಿ ಎಂದಷ್ಟೇ ಹೇಳುವ ದಿನಗಳು ಈಗಿಲ್ಲ. ರಾಗಿ ದೋಸೆ ನೋಡಿ, ರಾಗಿಯಿಂದ ಏನೇನು ಮಾಡ್ತಾರಪ್ಪ ಅಂದ್ರೆ ರಾಗಿ ದೋಸೆ ಮಾಡ್ತಾರೆ, ರಾಗಿ ಇಡ್ಲಿ ಮಾಡ್ತಾರೆ, ರಾಗಿ ಶಾವಿಗೆ ಮಾಡ್ತಾರೆ, ರಾಗಿ ಚಕ್ಲಿ ಮಾಡ್ತಾರೆ, ರಾಗಿ ಹಪ್ಪಳ ಮಾಡ್ತಾರೆ, ರಾಗಿ ಬಿಸ್ಕತ್ತು ಮಾಡ್ತಾರೆ. ಹೀಗೆ ರಾಗಿ ಮಹಿಮೆ ದೊಡ್ಡದಾಗಿ ಬೆಳೆಯುತ್ತಲೇ ಇದೆ ಅಂತ ಲೇಖಕರು ಹೇಳ್ತಿದ್ದಾರೆ. ರಾಗಿಯ ಬಗ್ಗೆ ಮಾತನಾಡುವಾಗ ಕನ್ನಡ ನಾಡಿನ ರೈತರ ನಡುವೆ ರಾಗಿ ಲಕ್ಷ್ಮಣಯ್ಯ ಎಂದೇ ಹೆಸರಾದ ಡಾಕ್ಟರ್ CH ಲಕ್ಷ್ಮಣಯ್ಯನ್ ಅವರನ್ನು ನೆನಪಿಸಿಕೊಳ್ಬೇಕು. ಇವರೊಬ್ಬರನ್ನ ಲೇಖಕರಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಲೇಖಕರು ರಾಗಿ ಲಕ್ಷ್ಮಣಯ್ಯನವ್ರನ್ನ ಸ್ಮರಣೆ ಮಾಡ್ತಾ ಇದ್ದಾರೆ. ಮೈಸೂರು ತಾಲೂಕಿನ ಆರೋಹಳ್ಳಿಯ ಈ ರಾಗಿ ಮಹಿಯ ಗಮನ ರಾಗಿಯತ್ತ ಹರಿಯುವ ವೇಳೆಗೆ ರಾಗಿ ತಳಿಗಳ ಕುರಿತು ಸಂಶೋಧನೆ ಸ್ಥಗಿತಗೊಂಡು ದಶಕಗಳಾದವು. ನೋಡಿ ಇಲ್ಲಿ ಈ ರಾಗಿ ಮಹಿ, ಈ ಡಾಕ್ಟರ್ CH ಲಕ್ಷ್ಮಣಯ್ಯ ಇದ್ರಲ್ಲ, ಅವರು ರಾಗಿಯ ಬಗ್ಗೆ ಅಪಾರವಾದ ಒಂದು ಆಸೆಯನ್ನು ಇಟ್ಕೊಂಡಂಥವ್ರು. ಅದಕ್ಕಾಗಿ ಅವರು ಲೇಖಕರು ರಾಗಿ ಮಹಿ ಅಂತ ಡಾಕ್ಟರ್ CH ಲಕ್ಷ್ಮಣಯ್ಯನವ್ರನ್ನ ಹೇಳ್ತಾ ಇದ್ದಾರೆ. ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು ರೈತರು ನೆಚ್ಚಿಕೊಂಡಿದ್ದರು. ನೋಡಿ, ಇಳುವರಿ ಜಾಸ್ತಿಯ ಇಳುವರಿಯನ್ನು ಕೊಡೋದು, ಜಾಸ್ತಿಯ ಬೆಳೆಯನ್ನು ಕೊಡುವಂಥದ್ದು, ಇಳುವರಿ ಹಾಗೂ ಆರ್ಥಿಕವಾಗಿ ಅಷ್ಟೇನು ದುಡ್ಡಿಗಾಗಿ ಬೆಳೆಯುವಂಥ ಬೆಳೆ ಅಲ್ಲ ರಾಗಿ, ಆಹಾರದ ಬೆಳೆ. ಆರ್ಥಿಕವಾಗಿ ಅಷ್ಟೇನು ಹಣ ತಂದು ಕೊಡಲ್ಲ, ಅಷ್ಟೇನು ಲಾಭದಾಯಕ ಪ್ರಾಫಿಟ್ ಆಗಿರಲ್ಲ. ಲಾಭದಾಯಕವಲ್ಲದ ಸ್ಥಳೀಯ ತಳಿಗಳನ್ನು, ಸ್ಥಳೀಯ ಲೋಕಲ್ ತಳಿ ಇದೆಯಲ್ಲ, ಅದನ್ನ ರೈತರು ನೆಚ್ಚಿಕೊಂಡಿದ್ರಂತೆ. ಆಗ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಡಾಕ್ಟರ್ CH ಲಕ್ಷ್ಮಣಯ್ಯನವರು ಇಂಥ ಸಂದರ್ಭದಲ್ಲಿ ಲಕ್ಷ್ಮಣಯ್ಯ ಸಂಪರ್ಕ ಪದ್ಧತಿ ಎನ್ನುವ ತಮ್ಮ ನೂತನ ಪರಿಕಲ್ಪನೆಯ ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡರು. ಒಂದು ಸಂಪರ್ಕ ಪದ್ಧತಿ ಅಂತ, ಒಬ್ರಿಗೊಬ್ರಿಗೆ ಸಂಪರ್ಕವನ್ನು ಬೆಳೆಸ್ಕೊಳೋದಕ್ಕೆ ಸಂಪರ್ಕ ಪದ್ಧತಿ ಅಂತ ಕರಿತೀವಿ. ಎನ್ನುವ ತಮ್ಮ ನೂತನ ಪರಿಕಲ್ಪನೆ ಅಂದ್ರೆ ಒಂದು ಹೊಸ ಕಲ್ಪನೆಯನ್ನ ಮಾಡಿಕೊಂಡ್ರು. ನ್ಯೂ ಕಾನ್ಸೆಪ್ಟ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಮೂಲಕ ಹೊಸ ತಳಿಗಳ ಅನ್ವೇಷಣೆಯಲ್ಲಿ ತೊಡಗಿಸಿಕೊಂಡ್ರು. ಹೊಸ ತಳಿಗಳ ಅನ್ವೇಷಣೆ ಅಂದ್ರೆ ಆವಿಷ್ಕಾರವನ್ನು ಮಾಡೋದ್ರಲ್ಲಿ ತೊಡಗಿಸ್ಕೋತಾರೆ. ಈ ನಿಟ್ಟಿನಲ್ಲಿ ಮೈಸೂರು ಹಾಗೂ ತಮಿಳುನಾಡಿನ ತಳಿಗಳನ್ನು ಬಳಸಿಕೊಂಡರು. ಪರಿಣಾಮವಾಗಿ ದೊರೆತ ಅದ್ಭುತ ಯಶಸ್ಸು ಅದೇ ಕರ್ನಾಟಕದ ರಾಗಿ ಕ್ರಾಂತಿ ಅಂತ ಲೇಖಕರು ಹೇಳ್ತಾರೆ. ಅಂದ್ರೆ ರಾಗಿ ಬೆಳೆಗಳನ್ನ, ರಾಗಿ ತಳಿಗಳನ್ನ ಹೊಸ ಅನ್ವೇಷಣೆಯನ್ನು ಮಾಡಿ ಉತ್ತಮವಾದ ಇಳುವರಿ ಮತ್ತು ಫಸಲನ್ನು ಕೊಡುವಂತ ರಾಗಿ ತಳಿಗಳನ್ನ ಡಾಕ್ಟರ್ CH ಲಕ್ಷ್ಮಣಯ್ಯನವರು ಸಂಶೋಧಿಸಿದರು. ಮಳೆಯನ್ನು ಅನುಸರಿಸಿ ವರ್ಷಕ್ಕೆ 2 ಸಲ ರೈತರು ರಾಗಿ ಬೆಳೆಯುತ್ತಿದ್ದುದನ್ನು ಗಮನಿಸಿದ ಲಕ್ಷ್ಮಣಯ್ಯ ವರ್ಷದ ಎಲ್ಲಾ ಅವಧಿಯಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ, ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರು. ಈ ಲಕ್ಷ್ಮಣಯ್ಯ ಎಂಥ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ರಪ್ಪ ಅಂದ್ರೆ, ಹಿಂದೆ ರೈತರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಮಳೆಯನ್ನು ಅನುಸರಿಸಿ ವರ್ಷಕ್ಕೆ 2 ಸಲ ರೈತರು ರಾಗಿ ಬೆಳೀತಿದ್ರು. ಅದನ್ನು ಗಮನಿಸ್ತಾರೆ ಲಕ್ಷ್ಮಣಯ್ಯ. ವರ್ಷದ ಎಲ್ಲಾ ಅವಧಿಯಲ್ಲೂ, ಎಲ್ಲಾ ಟೈಮ್ನಲ್ಲೂ, ಎಲ್ಲಾ ಕಾಲದಲ್ಲೂ ಬೆಳೆಯಬಹುದಾದ ಕಡಿಮೆ ಅವಧಿ ಅಂದ್ರೆ ಕಡಿಮೆ ಅವಧಿಗೆ, ಶಾರ್ಟ್ ಟೈಮ್ಗೆ, ಕಡಿಮೆ ನೀರಿನಲ್ಲಿ ಬೆಳೆಯುವ ಹೊಸ ತಳಿಗಳನ್ನ ಇವರು ಡೆವಲಪ್ ಮಾಡ್ತಾರೆ, ಅಭಿವೃದ್ಧಿ ಪಡಿಸ್ತಾರೆ. ಅನಾರೋಗ್ಯ ಪೀಡಿತರಾದ ಸಂದರ್ಭದಲ್ಲೂ ಲಕ್ಷ್ಮಣಯ್ಯನವರು ರಾಗಿ ಧ್ಯಾನವನ್ನು ಮರೆಯಲಿಲ್ಲ. ಕೊನೆ ದಿನಗಳಲ್ಲಿ ಅತಿ ಸೂಕ್ಷ್ಮವಾದ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಅವರು ಒಳಪಡಬೇಕಾಯಿತು. ಆಪರೇಷನ್ ಮಾಡಿಸ್ಕೋಬೇಕಾಗ್ತದೆ. ಆಪರೇಷನ್ ಕೊಠಡಿಗೆ ತೆರಳುವ ಮುನ್ನ ಚಿಕಿತ್ಸೆಯ ನಂತರ ನಾನು ಚೇತರಿಸಿಕೊಂಡು ರಾಗಿ ಸಂಶೋಧನೆಯಲ್ಲಿ ಮುಂದುವರಿಯುವುದು ಸಾಧ್ಯವೋ ಅಂತ ಕೇಳಿದ್ರಂತೆ. ಹಾಗಿದ್ದರೆ ಮಾತ್ರ ನನ್ನನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ, ಅಂದ್ರೆ ಆಪರೇಷನ್ಗೆ ಒಳಪಡಿಸಿ, ಇಲ್ದಿದ್ರೆ ನನ್ನ ಸಾಯಲು ಬಿಡಿ, ನನ್ನನ್ನು ಸತ್ತೋಗ್ ಬಿಡಿ, ನನಗೆ ಆಪರೇಷನ್ ಮಾಡಬೇಡಿ ವೈದ್ಯರನ್ನ ಕೇಳ್ಕೊಂಡಿದ್ರಂತೆ. ಅಂತ ಮಹಾನ್ ರಾಗಿ ಪ್ರೇಮಿ ಅವರಾಗಿದ್ರು. ದುರದೃಷ್ಟವಶಾತ್ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿ ಆಗಲಿಲ್ಲ. ಅಂದ್ರೆ ಅವ್ರಿಗೆ ಮಾಡಿದಂತ ಆಪರೇಷನ್ ಯಶಸ್ವಿ ಆಗಲ್ಲ, ಅವರು ಸತ್ತೋಗ್ತಾರೆ. ಅಂತ್ಯ ಸಂಸ್ಕಾರಕ್ಕೆ ಮೊದಲು ನನ್ನ ದೇಹದ ಮೇಲೆ ಒಂದು ಮುಷ್ಟಿ ರಾಗಿ ಸುರಿಯಿರಿ ಎಂಬುದು ಲಕ್ಷ್ಮಣಯ್ಯನವರು ತಮ್ಮ ಪತ್ನಿಯ ಬಳಿ ಹೇಳಿಕೊಂಡಿದ್ದ ಕೊನೆಯ ಆಸೆಯಾಗಿತ್ತಂತೆ. ಹೀಗೆ ಲಕ್ಷ್ಮಣಯ್ಯನವರನ್ನು ನೆನೆಯುತ್ತಾ ಮುದ್ದೆ ವಿಲಾಸದಲ್ಲಿ ಮುಳುಗಿದವನನ್ನು ತಕ್ಷಣ ಎಚ್ಚರಗೊಳಿಸಿದ್ದು ಪೂಜೆ ಮುಗಿಸಿ ಬಂದ ಅಮ್ಮನ ಮಾತು. ಜೋಂಪು ಹತ್ತಿದ ಕಣ್ಣುಗಳಾಗಿ ಅರಳಿಸಿ ಹೊರಗೆ ನೋಡಿದೆ. ಪ್ರಕೃತಿ ಮಾತೆ ಹಸಿರನ್ನು ಉರಿಯಾಗಿಸಿ
ಭೂಮಿಯನ್ನೇ ಮಡಿಕೆಯನ್ನಾಗಿಸಿಕೊಂಡು ಮುದ್ದೆ ಚೆಂಡುಗಳ ಕಟ್ಟೆ ಕಟ್ಟಿ ವಯಲಿನಲ್ಲಿ ಜೋಡಿಸಿಟ್ಟಂತೆ ದೂರದ ಬೆಟ್ಟ ಸಾಲಿನ ಗುಡ್ಡಗಳು ಕಾಣಿಸಿದವು. ನೆತ್ತಿಯ ಮೇಲೆ ಮುಗಿಲು ಬಯಲಿನಲ್ಲಿನ ತುಂಟ ಓಡು ಮೋಡಗಳು ಮುದ್ದೆಗಿಟ್ಟ ಕುದಿ ಹೆಸರಂತೆ ಕಾಣಿಸುತ್ತಿದ್ದವು. ಎಲ್ಲರಿಗೂ ಸಹ ಧನ್ಯವಾದಗಳು.